Let's see one more problem today. That is f equals to mv square by r. Check the correctness of the equation f equals to mv square by r. You will learn this equation in the chapter 4, chapter 5. Laws of motion. Newton's second law ಆದಮೇಲೆ you will learn this f equals to mv square by r. ಹಾಗಾಗಿ ಈಗ you just accept this equation and ನಾನು ಟರ್ಮ್ಸ್ ಎಫ್ ಸ್ಟ್ಯಾಂಡ್ಸ್ ಫಾರ್ ವಾಟ್, ಎಮ್ ಏನು, ವಿ ಏನು, ಆರ್ ಏನು ಅಂತ ಹೇಳ್ತೀನಿ. ಅದು ತೊಗೊಂಡು ಕಂಟಿನ್ಯೂ ಮಾಡ್ತೀರಾ. ಇಲ್ಲಿ ನೀವು ವೇ ಸಿಂಬಲ್ಸ್ ಹ್ಯಾವ್ ದರ್ ಯೂಶುವಲ್ ಮೀನಿಂಗ್ ಅಂದರೆ ನಿಮಗೆ ಆಲ್ರೆಡಿ ಈಕ್ವೇಷನ್ ಗೊತ್ತಿರುತ್ತೆ, ಆ ಥರದ್ದೇ ಕೊಟ್ಟಿರ್ತಾರೆ ಅವರು. ಕೊಟ್ಟು ಚೆಕ್ ದಿ ಕರೆಕ್ಟ್ನೆಸ್. ಇಲ್ಲ ಅಂದರೆ ಒಂದು ಹೊಸ ಈಕ್ವೇಷನ್ ಅವರೇ ಕೊಟ್ಟರೆ ವಿಚ್ ಯು ಡೋಂಟ್ ನೋ, ಅವಾಗ ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಎ ಸ್ಟ್ಯಾಂಡ್ಸ್ ಫಾರ್ ವಾಟ್, ಬಿ ಸ್ಟ್ಯಾಂಡ್ಸ್ ಫಾರ್ ವಾಟ್, ಸಿ ಸ್ಟ್ಯಾಂಡ್ಸ್ ಫಾರ್ ವಾಟ್ ಅಂತ ನಿಮ್ಗೆ ಯಾವ ಟರ್ಮ್ ಇರುತ್ತೋ ಆ ಟರ್ಮಿಗೆ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ. ಒಂದು ನಿಮಗೆ ಗೊತ್ತಿರೋ ಈಕ್ವೇಷನ್ ಕೊಡ್ತಾರೆ, ಇಲ್ಲ ಅನ್ನೋನ್ ಈಕ್ವೇಷನ್ ಕೊಟ್ಟರೆ ಟರ್ಮ್ಸ್ ಯಾವುದು ಅಂತ ಹೇಳ್ತಾರೆ. ಆ ಟರ್ಮ್ಸು ನೀವು ಆಲ್ರೆಡಿ ಸ್ಟಡಿ ಮಾಡಿರ್ತಾರೆ. ಮೊಮೆಂಟಮ್ ಯು ವಿಲ್ ಸ್ಟಡಿ ಲರ್ನ್ ಇನ್ ಚಾಪ್ಟರ್ 4. ಫೋರ್ಸ್, ಆಕ್ಸಲರೇಷನ್, ವೆಲಾಸಿಟಿ, ಆ ಥರ ಗೊತ್ತಿರೋ ಟರ್ಮ್ಸ್ಗಳನ್ನು ಯೂಸ್ ಮಾಡಿ ಒಂದು ಈಕ್ವೇಷನ್ ಕನ್ಸ್ಟ್ರಕ್ಟ್ ಮಾಡಿ ಕೊಟ್ಟಿರ್ತಾರೆ. ಆವಾಗ ನಾವು ಆ ಟರ್ಮ್ಸ್ಗೆ ಈಕ್ವೇಷನ್ ಯೂನಿಟ್ಸ್ ಡೈಮೆನ್ಷನ್ಸ್ ಬರ್ಕೊಂಡು ವಿಲ್ ಕಂಟಿನ್ಯೂ. ಈಗ ನಿಮಗೆ ಗೊತ್ತು ಇನ್ ದಿ ಈಕ್ವೇಷನ್ ಎನ್ ಎಫ್ ಈಕ್ವಲ್ಸ್ ಟು ಎಮ್ ವಿ ಸ್ಕ್ವೇರ್ ಬೈ ಆರ್. ಈ ಈಕ್ವೇಷನ್ನಲ್ಲಿ ಸ್ವಲ್ಪ ಮಾಡಿಫಿಕೇಷನ್ ಮಾಡ್ಕೊಳ್ಳೋಣ ಫಾರ್ ಅವರ್ ಕನ್ವೀನಿಯನ್ಸ್. ಈ ಆರ್ನ ಇಫ್ ಯು ಬ್ರಿಂಗ್ ಟು ನ್ಯೂಮರೇಟರ್ ವಾಟ್ ಹ್ಯಾಪನ್ಸ್, ಎಮ್ ವಿ ಸ್ಕ್ವೇರ್ ಆರ್ ನ್ಯೂಮರೇಟ್ರಿಗೆ ಬಂದಾಗ ಆರ್ ಟು ದಿ ಪವರ್ -1, ಯು ನೋ ದಿಸ್ ರೈಟ್. ನೀವು ಹೈಸ್ಕೂಲಲ್ಲಿ ಮ್ಯಾಥ್ಸ್ನಲ್ಲಿ ಸ್ಟಡಿ ಮಾಡಿದ್ದೀರ. 1/x ಈಸ್ ಎಕ್ಸ್ ರೇಸ್ ಟು ದಿ ಪವರ್ -1 ಲೈಕ್ ದಟ್. ನೋಡಿ, ಪವರ್ ಆಫ್ ಎಮ್ +1, ಪವರ್ ಆಫ್ ವಿ +2, ಪವರ್ ಆಫ್ ಆರ್ -1. ಹೀಗೆ ಫಸ್ಟು ಬರ್ಕೊಳ್ಳಿ. ನಾವು ಯು ನೇಮ್ ದಿಸ್ ಈಕ್ವೇಷನ್ 1 ಅಂತ ನೇಮ್ ಮಾಡ್ಕೊಳ್ಳಿ. ರೈಟ್. ಈಗ ಸೇಮ್ ಪ್ರೊಸೀಜರ್ ಆ್ಯಸ್ ಯೂಶುವಲ್. ಯು ಜಸ್ಟ್ ಕಂಟಿನ್ಯೂ ವಿತ್ ದಿ ಟರ್ಮ್ ಹಿಯರ್. What is F? F stands for force. F stands for force. F stands for force, and its SI unit. SI unit is Newton. ನಿಮ್ಮ ಟೇಬಲ್ನಲ್ಲಿ ಅದಕ್ಕೆ ಟೇಬಲ್ನ ಓಪನ್ ಮಾಡ್ಕೋಬೇಕು. ನ್ಯೂಟನ್ ಅಂತ ಹೇಳಿದೆ. ನ್ಯೂಟನ್ಗೆ ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರೆದಿದ್ದೀರ. ಒಂದು ಚೆಕ್ ಮಾಡ್ಕೊಳ್ಳಿ. ಓಪನ್ ದಿ ನೋಟ್ಸ್. ಆ ಟೇಬಲ್ನ ಚೆಕ್ ಮಾಡ್ಕೊಳ್ಳಿ. ಯಾಕೆ ಇಟ್ ಈಸ್ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ಪ್ಲೈನ್ಡ್ ಯು. ದೇರ್ಫೋರ್ ದಿ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಎಫ್ ಈಸ್ ಈಕ್ವಲ್ ಟು m1 ಕಿಲೋಗ್ರಾಮ್, L1 ಮೀಟರ್ ಪವರ್ 1, ಆ್ಯಂಡ್ ಸೆಕೆಂಡ್ T-2. ಹೀಗೆ m1 L1 T-2. Next term is m. M is mass. Since it is mass, you know the SI unit. SI unit of mass just kilogram. So the square bracket m ಅಲ್ಲಿ ಜಸ್ಟ್ ಮಾಸ್ ಮಾತ್ರ ಇದೆ. ಡೈಮೆನ್ಷನಲ್ಲಿ ಮಾಸ್ ಎಮ್ ಬರಿತೀವಿ ಕ್ಯಾಪಿಟಲ್. ಅಲ್ಲಿ ಲೆಂತ್ ಇನ್ವಾಲ್ವ್ ಆಗಿಲ್ಲ, ಟೈಮ್ ಇನ್ವಾಲ್ವ್ ಆಗಿಲ್ಲ. ಸೊ ಯು ರೈಟ್ ದೆಮ್ L⁻0 T⁻0. ದೆನ್ ಯು ಟೇಕ್ ವಿ, ವೆಲಾಸಿಟಿ. What's velocity? Velocity displacement by time. So SI unit is meter per second. I am not just writing without any explanation. I have explained you this in the previous table. ಅದನ್ನ ಇಟ್ಕೊಂಡು ನೀವು ಮುಂದಕ್ಕೆ ಹೋಗಬೇಕು. ದಟ್ಸ್ ವೈ ಸೈನ್ಸ್ನಲ್ಲಿ ಒಂದು ಟಾಪಿಕ್ನ ಕಲಿದೇ ಹೋದರೆ ಅದರ ಕಂಟಿನ್ಯೂಷನ್ ನೆಕ್ಸ್ಟ್ ಇರುತ್ತೆ. ಯು ಹ್ಯಾವ್ ಟು ಲರ್ನ್ ಇಟ್. ಅಂದರೆ ಫಸ್ಟ್ ವೀಡಿಯೋ ವಾಚ್ ಮಾಡ್ಕೊಂಡು ಸೆಕೆಂಡ್ ಬರಬೇಕು, ಸೆಕೆಂಡ್ ವೀಡಿಯೋ ವಾಚ್ ಮಾಡ್ಕೊಂಡು ಥರ್ಡಿಗೆ ಬರಬೇಕು, ಥರ್ಡ್ ಆದಮೇಲೆ ಫೋರ್ತ್, ಹೀಗೆ ಕಂಟಿನ್ಯೂಷನ್. ಆಲ್ ಆಫ್ ಎ ಸಡನ್ ನಾನು ಫೋರ್ತ್ ಹೋದರೆ ಅವಾಗ ನಿಮಗೆ ಏನೂ ಗೊತ್ತಾಗೋದಿಲ್ಲ. ಯಾಕಂದರೆ ಫಸ್ಟ್ 3 ವೀಡಿಯೋಸ್ ಎಕ್ಸ್ಪ್ಲನೇಷನ್ ಅಲ್ಲಿ ಕಂಟಿನ್ಯೂ ಆಗ್ತದೆ. ಸೊ ಪ್ರೀವಿಯಸ್ ವೀಡಿಯೋ ಎಕ್ಸ್ಪ್ಲನೇಷನ್ ಇಲ್ಲಿ ನಾನು ಮೀಟ್ರ್ ಪರ್ ಸೆಕೆಂಡ್ ಯಾಕೆ ಅಂತ ಹೇಳಿದ್ದೀನಿ, ಅದನ್ನು ಫಾಲೋ ಮಾಡಿ. ಸೊ ಸ್ಕ್ವೇರ್ ಬ್ರ್ಯಾಕೆಟ್ ವಿ ಇಸ್ m0 L1 T-1. ಹೀಗೆ ಮಾಸ್ ಇನ್ವಾಲ್ವ್ ಆಗಿಲ್ಲ. ನಾನು ಬಾಸ್ ಬರೀಲೇಬೇಕಾ ಅಂತ ಕೇಳಿದ್ರೆ ವಿತೌಟ್ ದಿಸ್ ಆಲ್ಸೋ ಯು ಕ್ಯಾನ್ ರೈಟ್. ನೋಡಿ, ಇಷ್ಟು ಬರೆದ್ರೂ ಆಗುತ್ತೆ, ಇಷ್ಟು ಬರೆದ್ರೂ ಯು ಕ್ಯಾನ್. ಬಟ್ ನೀವು ಪವರ್ಸ್ನ ಆ್ಯಡ್ ಮಾಡಲಿಕ್ಕೆ ಒಂದು ಆರ್ಡ್ರು ಪವರ್ ಆಫ್ ಎಮ್, ಪವರ್ ಆಫ್ ಎಲ್ ಆ ಥರ ಯೂಸ್ ಮಾಡಲಿಕ್ಕೆ ಕನ್ವೀನಿಯೆಂಟಿಗೆ ಬರದೆ ಅಷ್ಟೇ. ವಿತೌಟ್ ಎಮ್ ಆಲ್ಸೋ ಯು ಕ್ಯಾನ್ ರೈಟ್, ಬಿಕಾಸ್ ಎಮ್ ಎನಿವೇ 0 ಇದೆ ಪವರ್. ಆರ್, ವಾಟ್ ಇಸ್ ಆರ್ ರೇಡಿಯಸ್.
is measured in the units of length, that is meters. So the value of r square bracket ಹೇಗೆ ಬರೀತೀರಾ, dimensions m0 l1 t0 are the dimensions of radius dimensions ಇಷ್ಟು. Right, now I'll continue with this. ಅಂದರೆ using dimensional expressions, formulae ಏನು ಬೇಕಾದ್ರೆ ಹೇಳ್ಬೋದು, formulae in ಒನ್ನಿಗೆ ಡೈಮೆನ್ಷನಲ್ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಐ ರೈಟ್ ದಿಸ್ ವೇ. ಸ್ಕ್ವೇರ್ ಬ್ರ್ಯಾಕೆಟ್ ಎಫ್ ಈಕ್ವಲ್ಸ್ ಸ್ಕ್ವೇರ್ ಬ್ರ್ಯಾಕೆಟ್ ಎಮ್ ಇಂಟು ಸ್ಕ್ವೇರ್ ಬ್ರ್ಯಾಕೆಟ್ ವಿ ಸ್ಕ್ವೇರ್ಡ್, ದಟ್ಸ್ ವೈ ಸ್ಕ್ವೇರ್, ಆ್ಯಂಡ್ ಆರ್ ಸ್ಕ್ವೇರ್ ಬ್ರ್ಯಾಕೆಟ್ ಟು ದಿ ಪವರ್ -1. ಪವರ್ಸ್ ಕರೆಕ್ಟಾಗಿ ನೋಡಿ ಬರ್ಕೋಬೇಕು. Now you apply dimensional expressions of the terms, quantities f, dimensions of f here. m1 l1 t -2. Okay, second term, first term on the right side, first quantity, mass n1 l0 t0. Velocity ನೋಡಿ ಇಲ್ಲಿ ಬರ್ದೇನಿಲ್ಲಿ, velocity it is m0 l1 t -1 raised to the power 2, and radius is just length, that's why m0 l1 t0 ನೋಡಿ ಬರ್ಕೊಡ್ತಾರೆ, whole to the power -1. that's very important. Now left side ನಲ್ಲಿ without any change ಬರೀತೀರಾ. on the left side is m1 l1 t -2, and that's equal to on the right side one step ಬರೆಯೋಣ, ಇದನ್ನು as it is ಬರೆಯೋಣ. ಯಾಕೆ ಅಂತ ಹೇಳ್ತೀನಿ, ನೆಕ್ಸ್ಟು ಕ್ವಾಂಟಿಟಿ ಹೋದಾಗ ನಿಮಗೆ ಅಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರ್, ಹಾಗಾಗಿ ಇದರಲ್ಲಿ ಮಲ್ಟಿಪ್ಲೈ ಮಾಡಿ ಬರ್ಕೊಡ್ತೀರಾ. m 0 × 2 0, l 1 × 2 2, ಆ್ಯಂಡ್ t -1 × 2 -2. ಆ್ಯಂಡ್ ಸೆಕೆಂಡ್ ಟರ್ಮ್ ಇದೆಯಲ್ಲ ಅಲ್ಲಿಗೆ ಬರೀತಾರೆ m 1 × 0 -0 ಆಗುತ್ತೆ, l 1 × -1 -1, t 0 × -1 0. ಹಾಂ, ಈಗ ಲೆಫ್ಟ್ ಸೈಡ್ನಲ್ಲಿ m1 l1 t -2, m1 l1 t -2 equals to, on the right side of the equation ಪವರ್ಸ್ನ ಆ್ಯಡ್ ಮಾಡೋಣ. ಪವರ್ ಆಫ್ m ಫಸ್ಟ್ ಕ್ವಾಂಟಿಟಿ 1 ಇದೆ, ಸೆಕೆಂಡು 0 ಇದೆ, ಥರ್ಡು 0 ಇದೆ ನೋಡಿ, m1 + 0 + 0. ನಾನು ಒಂದು ಸ್ಟೆಪ್ ಇಲ್ಲಿ ಆ್ಯಡ್ ಮಾಡಿ ತೋರಿಸ್ತೀನಿ, ಅದು ಮೈಂಡ್ಲೇ ಮಾಡಿ ಅಂತ ಮೊದಲೇ ಹೇಳಿದೆ ಪ್ರೀವಿಯಸ್ ಪ್ರಾಬ್ಲಮ್ನಲ್ಲಿ. ಯು ಟ್ರೈ ಟು ಡೂ ಇಟ್ ಇನ್ ಮೈಂಡ್, ಸಮ್ ಆಫ್ ಯು ಕ್ಯಾನ್ ನಾಟ್ ಇನಿಷಿಯಲ್ ಸ್ಟೇಜ್ನಲ್ಲಿ. ಹಾಗಾಗಿ 1 + 0 + 0 ಈ ಥರ ನೀವು ಮೈಂಡ್ನಲ್ಲಿ ಥಿಂಕ್ ಮಾಡಿ ಆನ್ಸರ್ನ ಮಾತ್ರ ನೇರ ಇಲ್ಲಿ ಬರೀತೀರ. ನೆಕ್ಸ್ಟು ಎಲ್ ಪವರ್, ಫಸ್ಟ್ ಬ್ರ್ಯಾಕೆಟ್ 0, ಸೆಕೆಂಡ್ ಬ್ರ್ಯಾಕೆಟ್ 2, ಥರ್ಡ್ ಬ್ರ್ಯಾಕೆಟ್ -1, ದಟ್ಸ್ ಈಕ್ವಲ್ ಟು 2 - 1 1, ಸೊ L1. ಆ್ಯಂಡ್ ಥರ್ಡ್ ಕ್ವಾಂಟಿಟಿ ಫಸ್ಟ್ ಬ್ರ್ಯಾಕೆಟ್ನಲ್ಲಿ ಪವರ್ ಆಫ್ t 0, ಸೆಕೆಂಡ್ -2, ಥರ್ಡ್ 0, ದಟ್ಸ್ ಈಕ್ವಲ್ ಟು -2, ಸೊ ಇಟ್ಸ್ t -2. ನೋಡಿ, ದಿ ಡೈಮೆನ್ಷನ್ಸ್ implies dimensions of the term on LHS, dimensions of LHS ಅಂತ ಓದ್ತೀವಿ, equals to dimensions of RHS. So the given equation implies given equation is dimensionally correct. We don't know whether it is really correct equation. Dimensionally correct equation ಅಷ್ಟೇ, ಅಂದರೆ ಯೂನಿಟ್ ವೈಸ್ ಕರೆಕ್ಟಾಗಿದೆ. ಅಲ್ಲೇನಾದರೂ ಸಮಥಿಂಗ್ ಲೈಕ್ ಕಾನ್ಸ್ಟೆಂಟ್ 2 mv²/r ಅಂತ ಬರ್ಕೊಂಡ್ರು ಅದೇ ಕನ್ಕ್ಲೂಷನ್ಗೆ ಬರ್ತೀರ ನೀವು, ಡೈಮೆನ್ಷನ್ ಮ್ಯಾಚ್ ಆಗುತ್ತೆ. ನೀವು 25 mv²/r ಅಂತ ಬರೀರಿ, ಇಲ್ಲ mv²/100r ಅಂತ ಬರೀರಿ, ಹೇಗೆ ಬರೋದ್ರೂ ಯೂನಿಟ್ಸ್ ಮ್ಯಾಚ್ ಆಗುತ್ತೆ. ಹಾಗಾಗಿ ಡೈಮೆನ್ಷನಲ್ಲಿ ದಿಸ್ ಈಕ್ವೇಷನ್ ಇಸ್ ಕರೆಕ್ಟ್. ಡೈಮೆನ್ಷನ್ಸ್ ಆನ್ LHS ಈಕ್ವಲ್ಸ್ ಡೈಮೆನ್ಷನ್ ಆನ್ RHS. ಹೀಗೆ ನೀವು ಕಂಟಿನ್ಯೂ ಮಾಡ್ತೀವಿ. ಓಕೆ, ವಿಲ್ ಟ್ರೈ ಒನ್ ಮೋರ್ ಸ್ಟೂಡೆಂಟ್ಸ್, ದಟ್ ಇಸ್ ಪ್ರಾಬ್ಲಮ್ ನಂಬರ್ 5. ಈ ಥರದ ಸುಮಾರು ತೋರಿಸಿರ್ತೀನಿ. ನೀವು ಯಾವುದೇ ಕೇಳಿದ್ರೂ ನಿಮಗೆ ಈಕ್ವೇಷನ್ ಆಲ್ರೆಡಿ ಗೊತ್ತಿರಲಿ, ಏಕೆಂದರೆ ಎಕ್ಸಾಮ್ ಈ ವರ್ಷ ಫೈನಲ್ ಎಕ್ಸಾಮ್ನಲ್ಲಿ ನೀವು ಇದನ್ನು ಅಟೆಂಡ್ ಮಾಡ್ತೀರಾ. ಬೈ ದಟ್ ಟೈಮ್ ಹಂಡ್ರೆಡ್ಸ್ ಆಫ್ ಈಕ್ವೇಷನ್ಸ್ ನೀವು ಕಲ್ತಿರ್ತೀರ ಫಿಸಿಕ್ಸ್ನಲ್ಲಿ. ಅದನ್ನೇ ಕೊಡ್ಬೋದು, ಇಲ್ಲ ಅವರೇ ಒಂದು ಅಸ್ಯೂಮ್ ಮಾಡ್ಕೊಂಡು ಈಕ್ವೇಷನ್ನ ನಿಮಗೆ ಗೊತ್ತಿರೋ ಟರ್ಮ್ಸ್ನ ಕನೆಕ್ಟ್ ಮಾಡಿರ್ತಾರೆ. ಏನೋ ಒಂದು ಫೋರ್ಸ್ ಈಸ್ ರಿಲೇಟೆಡ್ ಆಸ್ ಡಿಸ್ಪ್ಲೇಸ್ಮೆಂಟ್ ಇಂಟು ಆಕ್ಸಲರೇಷನ್ ಪ್ಲಸ್
ಮೊಮೆಂಟಮ್ ಇಂಟು ವೆಲಾಸಿಟಿ, ಈ ಥರ ಏನೋ ಒಂದು ಈಕ್ವೇಷನ್ 4 ಟರ್ಮ್ಸ್ ಕೊಟ್ಟಿರ್ತಾರೆ. ನೋಡಿ, ಯು ಡೋಂಟ್ ನೋ ದಿಸ್ ಈಕ್ವೇಷನ್ ಬಟ್ ಯು ನೋ ದಿ ಕ್ವಾಂಟಿಟೀಸ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ಗೊತ್ತು, ಅದ್ರ ಯೂನಿಟ್ ಗೊತ್ತು. ಆಕ್ಸಲರೇಷನ್ ಗೊತ್ತು, ಯು ನೋ ದಿ ಯೂನಿಟ್. ಮೊಮೆಂಟಮ್ ಯು ನೋ ಆ್ಯಂಡ್ ಇಟ್ಸ್ ಯೂನಿಟ್. ವೆಲಾಸಿಟಿ ಯು ನೋ ಆ್ಯಂಡ್ ಇಟ್ಸ್ ಯೂನಿಟ್. ಸಬ್ಸ್ಟಿಟ್ಯೂಟ್ ಮಾಡೋದು. ಕನ್ಕ್ಲೂಷನ್ ಏನು? ಲೆಫ್ಟ್ ಸೈಡು ರೈಟ್ ಸೈಡ್ದು ಟರ್ಮ್ಸ್ಗಳು ಇಲ್ಲೊಂದು 3 ಟರ್ಮ್ಸ್ ಇರ್ಬೋದು, ಪ್ಲಸ್ ಅಂತ, ಇನ್ನೊಂದು ಟರ್ಮ್ ಇನ್ನೊಂದು ಟರ್ಮ್. ಈ ಟರ್ಮ್ಸ್ಗಳ ಡೈಮೆನ್ಷನ್ಸು ಒಂದೇ ಇದ್ದರೆ ದೆನ್ ಯು ಸೇ ಆರ್ ಕನ್ಕ್ಲೂಡ್ ಸೇಯಿಂಗ್ ಡೈಮೆನ್ಷನ್ಸ್ ಸೇಮ್ ಇದೆ. ಇದು ಐಡಿಯಾ. ಆ ಥರದೊಂದು ತೊಗೋಣ. ಈಗ ಇಲ್ಲಿ ಆ ಥರ ಸಮ್ ಇಲ್ಲ, ಬಟ್ ಯು ವಿಲ್ ಡಿರೈವ್ ದಿಸ್ ರಿಲೇಷನ್ ಇನ್ ದಿ ಲಾಸ್ಟ್ ಬಟ್ ಒಂದು ಚಾಪ್ಟರ್, ಆಸಿಲೇಟರಿ ಮೋಷನ್ ಚಾಪ್ಟರ್ನಲ್ಲಿ ಇದನ್ನು ಡಿರೈವ್ ಮಾಡ್ತೀರಾ. ಆಸಿಲೇಷನ್ಸ್ ಅಂತ ಒಂದು ಚಾಪ್ಟರ್ ಇದೆ, ಅದರಲ್ಲಿ ದಿಸ್ ಇಸ್ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ಅ ಪೆಂಡುಲಮ್. ಐ ವಿಲ್ ಟಾಕ್ ಲಿಟ್ಲ್ ಬಿಟ್ 1 or 2 words ಅಬೌಟ್ ದಿಸ್ ಈಕ್ವೇಷನ್. ನೋಡಿ, ಪೆಂಡುಲಮ್ ಅಂದರೆ ಮೆಟಲ್ ಬಾಬ್ ಸಸ್ಪೆಂಡೆಡ್ ಬೈ ಯೂಸಿಂಗ್ ಮೆಟಲ್ ಬಾಬ್ ಅಂದರೆ ಸ್ಪಿಯರ್, ಬಾಲ್ ಥರ ಇರುತ್ತೆ. ಸಸ್ಪೆಂಡೆಡ್ ಬೈ ಯೂಸಿಂಗ್ ಅ ಥ್ರೆಡ್ ಯೂಸ್ ಮಾಡಿ ಸಸ್ಪೆಂಡ್ ಮಾಡಿರ್ತೀರ. ಸಸ್ಪೆಂಡ್ ಮಾಡಿ ಇಫ್ ಯು ಪುಲ್ ಇಟ್ ಟು ಅ ಲೆವೆಲ್, ಈ ಲೆವೆಲ್ಗೆ, ದೆನ್ ರಿಲೀಸ್, ಸ್ಟಾರ್ಟ್ಸ್ ಮೂವಿಂಗ್ ಬ್ಯಾಕ್ ಆ್ಯಂಡ್ ಫೋರ್ತ್ ಮೂವ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸಿಲೇಟರಿ ಮೋಷನ್. ನೋಡಿ, ಇಲ್ಲಿಂದ ಕಮೆನ್ಸ್ ಮಾಡಿ ಪೊಸಿಷನ್ ಎ ಅಂತ ಇಟ್ಕೊಳ್ಳೋಣ. ಇಲ್ಲಿಗೆ ನೀವು ಪುಲ್ ಮಾಡಿ ಇಟ್ಕೊಂಡು ರಿಲೀಸ್ ಮಾಡ್ತಾ ಇದ್ದಾರೆ. ಹೀಗೆ ಇಲ್ಲಿ ಪುಲ್ ಮಾಡಿ ಇಟ್ಕೊಂಡು ರಿಲೀಸ್ ಮಾಡಿದಾಗ ಇಟ್ ರೀಚಸ್ ಅನದರ್, ಲೆಟ್ಸ್ ಕಾಲ್ ದಿಸ್ ಎಕ್ಸ್ಟ್ರೀಮ್ ಪೊಸಿಷನ್. ಎಕ್ಸ್ಟ್ರೀಮ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಇಟ್ಸ್ ಒರಿಜಿನಲ್ ಪೊಸಿಷನ್, ವಿ ವಿಲ್ ಕಾಲ್ ಇಟ್ ಮೀನ್ ಪೊಸಿಷನ್. ಇಲ್ಲಿಂದ ನೀವು ರಿಲೀಸ್ ಮಾಡಿದ್ರೆ ಹೀಗೆ ಹೋಗಿ ಮತ್ತು ವಾಪಸ್ ಇಲ್ಲಿ ಬರಲಿಕ್ಕೆ ತಗೊಳ್ಳೋ ಟೈಮೇ ಪೀರಿಯಡ್, ಡಿನೋಟೆಡ್ ಬೈ ಟಿ. ಒಂದು ಆಸಿಲೇಷನಿಗೆ ಬೇಕಾಗಿರೋ ಟೈಮು ಪೀರಿಯಡು. ನೋಡಿ, ಹೀಗೆ ಹೋಗಿ ಮತ್ತು ವಾಪಸ್ ಇಲ್ಲಿ ಬರಬೇಕು. ಬಂದಾಗ ಇಟ್ ಟೇಕ್ಸ್ ಅ ಟೈಮ್ ದಟ್ ಡಿಪೆಂಡ್ಸ್ ಆನ್ ದಿ ಲೆಂತ್ ಆಫ್ ದಿ ಪೆಂಡುಲಮ್. ಈ ಅರೇಂಜ್ಮೆಂಟೇ ಪೆಂಡುಲಮ್ ಅಂತ. ಪೆಂಡುಲಮ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಲೋಲಕ. ಪೆಂಡುಲಮ್. ಈ ಪೆಂಡುಲಮ್ನ ನೀವು ಆಸಿಲೇಟ್ ಮಾಡೋಕ್ಕೆ ಬಿಟ್ಟರೆ ಒಂದು ಆಸಿಲೇಷನ್ಗೆ, ವಾಟ್ಸ್ ಒನ್ ಆಸಿಲೇಷನ್? ಇಲ್ಲಿಂದ ಕಮೆನ್ಸ್ ಮಾಡಿದ್ರೆ ಹೀಗೆ ಹೋಗಿ ಇಲ್ಲಿಗೆ ಬರಬೇಕು, ಇಲ್ಲಿಂದ ಕಮೆನ್ಸ್ ಮಾಡಿದ್ರೆ ಹೀಗೆ ಹೋಗಿ ಇಲ್ಲಿಗೆ ಬಂದು ಹೀಗೆ ಹೋಗಿ ಇಲ್ಲಿಗೆ ಬರಬೇಕು, ಒಂದು ಆಸಿಲೇಷನ್. ಸೊ ಆ ಟೈಮ್ನ ನಾವು ಪೀರಿಯಡ್ ಅಂತ ಕರಿತೀವಿ. ದಟ್ ಈಸ್ ರಿಲೇಟೆಡ್ ಟು ಎಲ್, ಲೆಂತ್ ಆಫ್ ದಿ ಪೆಂಡುಲಮ್. ನೋಡಿ, ಇಲ್ಲಿಂದ ಇಲ್ಲಿಗೆ ಲೆಂತ್ ಎಲ್. ಆ್ಯಂಡ್ ಜಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಜಿ ಈಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಆಮೇಲೆ ಎಲ್ ಅಂದರೆ ಲೆಂತ್ ಆಫ್ ದಿ ಪೆಂಡುಲಮ್. ನೋಡಿ, ನಿಮಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟೇಷನ್ ಫೋರ್ಸಿಂದಾಗಿ ಎನಿ ಆಬ್ಜೆಕ್ಟ್ ಸ್ಟಾರ್ಟ್ಸ್ ಫಾಲಿಂಗ್ ವಿತ್ ಅ ಇನ್ಕ್ರೀಸಿಂಗ್ ವೆಲಾಸಿಟಿ. ದಟ್ ಈಸ್ ಕಾಲ್ಡ್ ಆಕ್ಸಲರೇಷನ್. ಯು ಹ್ಯಾವ್ ಲರ್ನ್ಡ್ ಇನ್ ಹೈ ಸ್ಕೂಲ್ ದಿ ವ್ಯಾಲ್ಯೂ ಆಫ್ ಜಿ ಈಸ್ 9.8 meter per second square. ಲುಕ್ ಅಟ್ ದಿ ಯೂನಿಟ್. ಈ ವ್ಯಾಲ್ಯೂ ನಮಗೆ ಬೇಕಾಗಿಲ್ಲ, ಬರೀ ಯೂನಿಟ್ ಮಾತ್ರ ಸಾಕು ಟು ಚೆಕ್ ವೆದರ್ ದಿ ಗಿವನ್ ಈಕ್ವೇಷನ್ ಇಸ್ ಕರೆಕ್ಟ್. ಡೈಮೆನ್ಷನಲ್ಲಿ ತಪ್ಪಾಗ್ಬಿಡ್ತು ಅಂದರೆ ಈಕ್ವೇಷನ್ ಬರೆಯೋಕ್ಕೆ ಆಗಲ್ಲ, ಅದು ಎಕ್ಸಿಸ್ಟೇ ಆಗಲ್ಲ. ಹಾಗಾಗಿ ಡೈಮೆನ್ಷನಲ್ಲಿ ಕರೆಕ್ಟ್ ಇದೆಯಾ ಅಂತಲೇ ತಿಳ್ಕೊಬೇಕಾಗತ್ತೆ ಈಕ್ವೇಷನ್ಸ್ ಬರೆದಾಗ. ಅದನ್ನು ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ ನಿಮಗೆ. ಹಾಗಾಗಿ ನೀವು ಈ ಸ್ಟೋರಿ ನೆನ್ಪಿಟ್ಕೊಂಡ್ರಿ, ಈ ಥರ ಒಂದು ಈಕ್ವೇಷನ್ ಬರುತ್ತೆ ಮುಂದೆ, ದಟ್ ಈಸ್ ದಿಸ್ ಅಂತ ನೀವು ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ. ಯು ನೋ ಆಲ್ ದಿ ಟರ್ಮ್ಸ್ ಯೂಸ್ಡ್, ಕ್ವಾಂಟಿಟೀಸ್ ಯೂಸ್ಡ್. ಲೆಟ್ಸ್ ಕನ್ಸಿಡರ್ ದಿ ಈಕ್ವೇಷನ್. ಗಿವನ್ ಈಕ್ವೇಷನ್ ಈಸ್ ಟಿ ಈಕ್ವಲ್ಸ್ ಟು 2π ರೂಟ್ ಆಫ್ ಎಲ್ ಬೈ ಜಿ. 2π ರೂಟ್ ಆಫ್ ಎಲ್ ಬೈ ಜಿ. ನೀವು ಇದನ್ನು ಈ ಥರನೂ ಬರ್ಕೋಬೋದು. 2π ಎಲ್ ಬೈ ಜಿ ರೂಟ್ ಆಫ್ ಬರೆಯುವಾಗ ನೋಡಿ ಈಗ ಬರಿಬೋದಲ್ವೇ, ಹೋಲ್ ಟು ದಿ ಪವರ್ ಹಾಫ್ ಬರಿಬೋದು. ರೂಟ್ ಈಸ್ ಹೋಲ್ ಟು ದಿ ಪವರ್ ಹಾಫ್, ರಿಮೆಂಬರ್ ದಿಸ್. ಆಮೇಲೆ ನೋಡಿ ಈಗೂ ಬರಿಬೋದು 2π ಎಲ್ ರೇಸ್ ಟು ದಿ ಪವರ್ ಹಾಫ್ ಜಿ ರೇಸ್ ಟು ದಿ ಪವರ್ ಹಾಫ್. ನೋಡಿ ಈಗೂ ಸ್ಪ್ಲಿಟ್ ಮಾಡಿಬಿಡ್ಬೋದು. ಲೈಕ್ ಎ ಬೈ ಬಿ ಹೋಲ್ ಟು ದಿ ಪವರ್ ಎಕ್ಸ್ is written as a to the power x by b to the power x. ಹೀಗೆ ಎಕ್ಸ್ ಪ್ಲೇಸ್ನಲ್ಲಿ ಹಾಫ್ ಎ ಎಲ್ ಬಿ ಜಿ. ಆ್ಯಂಡ್ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋದರೆ ನೋಡಿ ಬರೀತೀರ, ಆರ್ ವಿ ವಿಲ್ ಕಂಟಿನ್ಯೂ ವಿತ್ ದಿಸ್ ಫಾರ್ಮ್ ಆಫ್ ದಿಸ್ ಈಕ್ವೇಷನ್ 2π ಎಲ್ ಪವರ್ ಹಾಫ್ ಜಿ ಪವರ್ ಮೈನಸ್ ಹಾಫ್ ವಿಲ್ ಕಂಟಿನ್ಯೂ ವಿತ್ ದಿಸ್ ಈಕ್ವೇಷನ್, ಕಾಲ್ ಇಟ್ 1. ಈ ಈಕ್ವೇಷನ್ ಯೂಸ್ ಮಾಡಿ ನೀವು ಕಂಟಿನ್ಯೂ ಮಾಡ್ತೀರಾ. ಇದೇನೇ 1 ಎಲ್ ಪವರ್ ಹಾಫ್ ಜಿ ಪವರ್ ಮೈನಸ್ ಹಾಫ್ ಅಂತ ಬರ್ಕೊಳ್ತೀವಿ. ಈಗ ಸ್ಟೂಡೆಂಟ್ಸ್ ಇದನ್ನು ಇಟ್ಕೊಂಡು ಮುಂದೆ ಕಂಟಿನ್ಯೂ ಮಾಡಿ. ಆ್ಯಸ್ ಯೂಶ್ವಲ್
ಹಿಯರ್ ಇಲ್ಲಿ ಬರೀತೀನಿ ನಾನು ಹಿಯರ್. ವಾಟ್ ಈಸ್ ಟಿ ಅಂತ? ಟಿ ಈಸ್ ಕಾಲ್ಡ್ ಪೀರಿಯಡ್. ಪೀರಿಯಡ್ ಅಂದರೆ ಕನ್ನಡದಲ್ಲಿ ಕಾಲಾವಧಿ. ಕಾಲ ಮೀನ್ಸ್ ಟೈಮ್. ಪೀರಿಯಡ್ದು SI ಯೂನಿಟ್. SI ಯೂನಿಟ್ ಈಸ್ ಪೀರಿಯಡ್ ಅಂದರೆ ಟೈಮ್ ತಾನೆ. ಸೆಕೆಂಡ್ ಮೀಟರ್, ಸೆಕೆಂಡ್, ಮಿನಿಟ್, ಅವರ್, ವೀಕ್, ಆ ಥರ ಎಲ್ಲ ಬರಿಬೋದು. ಇಂಪ್ಲೈಸ್ ಇಫ್ ಐ ರೈಟ್ ದಿಸ್ ವೇ, ಹೌ ಡು ಯು ರೀಡ್? ಪೀರಿಯಡ್ ಡೈಮೆನ್ಷನಲ್ ಫಾರ್ಮುಲಾ ಈಸ್ ನೋಡಿ, ಇಲ್ಲಿ ಬರೀ ಸೆಕೆಂಡ್ ಇರೋದ್ರಿಂದ ಯು ಡೋಂಟ್ ಹ್ಯಾವ್ ಯೂನಿಟ್ ಆಫ್ ಮಾಸ್ ಲೈಕ್ ಕಿಲೋಗ್ರಾಮ್, M0. You don't have unit of length like meter, centimeter, that's why L0. T plus 1. Tನೇ ಬರುತ್ತದು. ಎರಡು ಒಂದೇ ಸಿಂಬಲ್ ಯೂಸ್ ಮಾಡಿದ್ದೀರ, ಕ್ವಾಂಟಿಟಿ ಮತ್ತು ಅದರದ್ದು ಡೈಮೆನ್ಷನ್ನು. ನೆಕ್ಸ್ಟು 2π, ಆ್ಯಸ್ ಐ ಟೋಲ್ಡ್ ಯು, ನೋ ಡೈಮೆನ್ಷನ್, ದಟ್ಸ್ ವೈ ಎಲ್ಗೆ ಬನ್ನಿ. ವಾಟ್ ಇಸ್ ಎಲ್? ಲೆಂತ್ ಆಫ್ ದಿ ಪೆಂಡುಲಮ್. ಲೆಂತ್ ಓನ್ಲಿ. ನೀವು SI ಯೂನಿಟ್ನ ಮೀಟರ್ಲಿ ಬರೆಯೋದ್ರಿಂದ ನೇರ ಸ್ಕ್ವೇರ್ ಬ್ರ್ಯಾಕೆಟ್ ಎಲ್ಗೆ, ಸ್ಮಾಲ್ ಎಲ್ಗೆ ನೀವು ಕ್ಯಾಪಿಟಲ್ ಎಲ್ಲಿ ಬರೀತೀರಾ 1 ಪವರು, ಆ್ಯಂಡ್ ಯು ಸೇ ಮಾಸ್ ಇಲ್ಲ, ಟೈಮ್ ಇಲ್ಲ, ಬೈ ರೈಟಿಂಗ್ M0 T0. ದೆನ್ ಲಾಸ್ಟ್ ಟರ್ಮ್ ಇಸ್ G. ವಾಟ್ ಇಸ್ G? ಆಕ್ಸಲರೇಷನ್. ಆಕ್ಸಲರೇಷನ್ ಚೇಂಜ್ ಇನ್ ವೆಲಾಸಿಟಿ ಡ್ಯೂ ಟು ಗ್ರಾವಿಟಿ. ಯಾರಿಂದ? ಅದು ಗ್ರಾವಿಟೇಷನ್ ಫೋರ್ಸಿಂದ ವೆಲಾಸಿಟಿ ಚೇಂಜ್ ಆಗೋದು. ಆ ಪ್ರೋಸೆಸ್ಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತೀವಿ. ಹಾಗಾಗಿ SI ಯೂನಿಟ್ ಆಫ್ G ಆಕ್ಸಲರೇಷನ್ ಅಲ್ವೇ, ಮೀಟ್ರ್ ಪರ್ ಸೆಕೆಂಡು ಅಲ್ವಾ? ನೀವು ಇಲ್ಲಿಂದ ಈ ಈಕ್ವೇಷನ್ ಬರೆದು ಇದನ್ನು ಬರೆಯುವಾಗ ಯು ಕೀಪ್ ಯುವರ್ ಟೇಬಲ್ ಓಪನ್. ಆ ಟೇಬಲ್ ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಒಂದು ಶೀಟ್ನಲ್ಲಿ, ಅದನ್ನ ನೋಡ್ಕೊಳ್ಳಿ, ಅದು ನೋಡ್ಕೊಂಡು ಬರೀರಿ. ಮಿಕ್ಕಿದ ಪ್ರೊಸೀಜರ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೀವು ಎಲ್ಲ ಚಾಪ್ಟರ್ಸ್ನೂ ಕಲಿತಾ ಹೋದಾಗ ಕ್ವಾಂಟಿಟೀಸ್ ಎಲ್ಲ ಅಲ್ಲೇ ಬಂದ್ಬಿಡುತ್ತೆ. ಯು ವಿಲ್ ರೈಟ್ ಯೂನಿಟ್ ಆ್ಯಂಡ್ ಡೈಮೆನ್ಷನ್ ದೇರ್ ಇಟ್ ಸೆಲ್ಫ್. ಆಮೇಲೆ ಟುವರ್ಡ್ಸ್ ದಿ ಎಂಡ್ ಇನ್ ದಿ ಫೈನಲ್ ಎಕ್ಸಾಮಿನೇಷನ್ ನಾನು ಬರೀತಾನು ಹಾಗೇ, ವಿತೌಟ್ ಎನಿಥಿಂಗ್, ಎನಿ ಹೆಲ್ಪ್, ಏಡ್, ಚಿಟ್ ಯೂಸ್ ಮಾಡ್ದೇ ನೇರ ಬರೆದುಬಿಡ್ತೀರ. ಹಾಗಾಗಿ ಅಲ್ಲಿವರೆಗೂ ನೀವು ಪೇಷನ್ಸ್ ಇಟ್ಟು ಈ ಥರ ಪ್ರಾಕ್ಟೀಸ್ ಮಾಡಬೇಕು. ಡೋಂಟ್ ಲೂಸ್ ಪೇಷನ್ಸ್. ನೋಡ್ತೇನೆ ಗೊತ್ತಾಗ್ತಿಲ್ಲ, ಹಾಗೇನಿಲ್ಲ. ಗೊತ್ತಾಗ್ತಿಲ್ಲ ಅಂದರೆ ನೀವು ಟೇಬಲ್ ಇಟ್ಕೊಂಡು ನೋಡ್ಕೊಳ್ಳಿ ಇನಿಷಿಯಲಿ. G, ವಾಟ್ ಇಸ್ G? ಇಲ್ಲಿ ಕಿಲೋಗ್ರಾಮ್ ಇಲ್ಲದಿರೋದ್ರಿಂದ M0, ಆ್ಯಂಡ್ ಯು ಹ್ಯಾವ್ ಮೀಟರ್, ಯೂನಿಟ್ ಆಫ್ ಲೆಂತ್ 1, ಸೆಕೆಂಡ್ ಯೂನಿಟ್ ಆಫ್ ಟೈಮ್ T -2. ಅಷ್ಟೇ. ಐ ಹ್ಯಾವ್ ಡನ್ ಡೈಮೆನ್ಷನ್ ಆಲ್ ದಿ ಟರ್ಮ್ಸ್, ಆಲ್ ದಿ ಕ್ವಾಂಟಿಟೀಸ್. ನಾನೀಗ ಆ ಈಕ್ವೇಷನ್ಗೆ ಯೂಸಿಂಗ್ ಡೈಮೆನ್ಷನಲ್ ಎಕ್ಸ್ಪ್ರೆಷನ್ಸ್ ಆರ್ ಫಾರ್ಮುಲೆ ಎಕ್ಸ್ಪ್ರೆಷನ್ಸ್ ಇನ್ ಒನ್ ಐ ಆಮ್ ರೈಟಿಂಗ್ ಅಂತ ಹೇಳಿ ನಾನು ಹೀಗೆ ಹೇಳ್ತೀನಿ. ಸ್ಕ್ವೇರ್ ಬ್ರ್ಯಾಕೆಟ್ T equals square bracket 2π is a constant. You can leave it. ಇದು ಬಿಟ್ಟು ಬರಿಬೋದು, ಇದು ಬಿಟ್ಟು ನೋಡಿ, ಇದನ್ನು ಬಿಡ್ಬೋದು. ಬಿಟ್ಟು L raised to the power half, L raised to the power half, and G raised to the power half. ನೋಡಿ ಎಂತ ಹಾಫ್ ಅದು? -half. y ಮೈನಸ್ ಡಿನಾಮಿನೇಟರ್ ಟು ನ್ಯೂಮರೇಟರ್ ನೀವು ಶಿಫ್ಟ್ ಮಾಡಿದ್ದೀರ. ವಾಟ್ ಈಸ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ T? ಟೈಮ್ ಅಲ್ವೇ, ಹಾಗಾಗಿ M0 L0 T 1 ಬರೀತೀರ ಲೆಫ್ಟ್ ಸೈಡ್. ರೈಟ್ ಸೈಡಲ್ಲಿ ನೋಡಿ ಡೈಮೆನ್ಷನ್ಸ್ ಬಿಡ್ಬೋದು ಅಂದರೆ M0 L0 T0. ದಿಸ್ ಯು ನೀಡ್ ನಾಟ್ ರೈಟ್, ಸುಮ್ಮನೆ ಅನ್ನೆಸರಿ ಬರೆದ ಹಾಗೆ ಇದು. ನೆಕ್ಸ್ಟು ಈಕ್ವೇಷನ್ನಿಂದ ಇದು ಬರೆಯಲ್ಲ ನಾನು, ಅಂದರೆ ಈ ಕಾನ್ಸ್ಟೆಂಟ್ಸ್ಗೆ ಯೂನಿಟ್ ಇಲ್ದಿರೋ ಕಾನ್ಸ್ಟೆಂಟ್ಸ್ಗೆ, ಯೂನಿಟ್ ಇದ್ದರೆ ಕಾನ್ಸ್ಟೆಂಟ್ಸ್ಗೆ ಅದು ಬರ್ಕೋಬೇಕು. ಈಗ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಯೂನಿಟ್ ಇದೆ, ಡೈಮೆನ್ಷನ್ಸ್ ಇದೆ, ಆ ಈಕ್ವೇಷನ್ಗೆ ಬಂದಾಗ ನೀವು ಬರೀಬೇಕಾಗುತ್ತೆ. ಆ್ಯಂಡ್ ದೆನ್ L ಈಸ್ M0 L1 T0, ದಟ್ ಅ ಹೋಲ್ ರೇಸ್ ಟು ದಿ ಪವರ್ ಏನೋ ಹಾಫ್. G M0 L1 T -2 whole to the power -half. And on the left side you have only one term whose dimension is M0 L0 in fact T +1. ರೈಟ್ ಸೈಡ್ನಲ್ಲಿ ನೋಡಿ ಈ ಟರ್ಮ್ ನಾನು ಬಿಟ್ಬಿಟ್ಟು ಬರೀತೀನಿ. ಈ ಟರ್ಮ್ ಬಿಟ್ಟು ಇದಿಲ್ಲ, ಇದು 3 0 ನೋಡಿ, ಇದು ಮಾತ್ರ ಬರೆಯೋಣ. ಇಲ್ಲಿ ಬರೆಯುವಾಗ ಹೇಗೆ ಬರೀತೀರಾ? ಸೇಮ್ a to the power x, a to the power y, a to the power x plus y, and a power x whole power y is a power x plus y ನೋಡಿ ಬರೀತೀರಾ. ಸೊ ಯು ಆ್ಯಡ್ ದಿ ಪವರ್ಸ್ ಆಫ್ ಮಾಸ್. ಇಲ್ಲಿ 0, ಇಲ್ಲಿ 0, ಸೊ 0. L ಇಲ್ಲಿ 1 × ½ -1 × ½ ಅಲ್ಲಿಗೆ ½ -½
ನೆಕ್ಸ್ಟ್ ಟಿ ಇಲ್ಲಿ ಹಾಫ್ ಇಂಟು ಝೀರೋ ಮೈನಸ್ ಹಾಫ್ ಇಂಟು ಹೀಗೆ ಮಾಡ್ತೀರ ನೋಡಿ. ಎಲ್ಲಿ ಫಸ್ಟ್ ಟರ್ಮ್ಗೆ ಝೀರೋ ಪ್ಲಸ್ ಝೀರೋ, ಝೀರೋ ಪ್ಲಸ್ ಝೀರೋ ಝೀರೋ ಆಯಿತು. ಯಾವುದು ಎಮ್ಗೆ. ಎಲ್ಗೇನಾಯಿತು, ಎಲ್ಗೆ ಫಸ್ಟ್ ಟರ್ಮು ಹಾಫ್ ಇದೆ, ಸೆಕೆಂಡ್ ಟರ್ಮು ಮೈನಸ್ ಹಾಫ್ ಇದೆ. ಮೈನಸ್ ಹಾಫ್ ಪ್ಲಸ್ ಹಾಫ್ ಝೀರೋ ಆ್ಯಕ್ಚುಲಿ ನೇರ ಬರಿಬೋದು. ಥರ್ಡ್ ಟರ್ಮ್ನಲ್ಲಿ ನೋಡಿ, ಥರ್ಡ್ ಅಂದರೆ ಟಿ ಥರ್ಡ್ ಕ್ವಾಂಟಿಟಿ ಇಲ್ಲಿ ಝೀರೋ 1 0, ಇದು ಮೈನಸ್ ಹಾಫ್. ವಾಟ್ ಇಸ್ ದಟ್? ಝೀರೋ. ಸರಿ, ಮೈನಸ್ ಟಿ ಮೈನಸ್ ಹಾಫ್, ಟಿ ಮೈನಸ್ ಹಾಫ್. ಇನ್ನೊಂದು ಟರ್ಮ್ ಇದೆ, ಇನ್ನೊಂದು ಮಿಸ್ ಆಗಿ ಏನದು ಇಲ್ಲೇನು ಬರೀತೀರಾ, ಹೋಲ್ ಟು ದಿ ಪವರ್ ಹಾಫ್ ಅಲ್ವೇ ಇದು, ಹೋಲ್ ಟು ದಿ ಪವರ್ ಹಾಫ್. ಹಾಗಾಗಿ ನೀವು ನೇರ ಝೀರೋ, ಇದು ಮೈನಸ್ ಹಾಫ್, ಇದು ಪ್ಲಸ್ ಹಾಫ್ ಬರೀತಾರೆ. ಹೇಗೆ ಏನೋ ಝೀರೋ ಫಸ್ಟ್ ಟರ್ಮ್ ಇಲ್ಲಿ ಝೀರೋ ಇದೆ, ಪ್ಲಸ್ -2 ಇಂಟು ಮೈನಸ್ ಹಾಫ್, -2 ಇಂಟು ಮೈನಸ್ ಹಾಫ್. ವಾಟ್ ಈಸ್ -2 ಇಂಟು ಮೈನಸ್ ಹಾಫ್? ಮೈನಸ್ ಇಂಟು ಮೈನಸ್ ಪ್ಲಸ್ 2 ಹೋಯಿತು. ಅವಾಗ ಏನಾಯಿತು? +1 ಬರ್ಕೊಂಡ್ರೆ ಹೇಗೆ, ಇದು +1. ನೀವು ಹೀಗೆ ಬರಿಬೋದು, ಇಲ್ಲ ಇನ್ನೊಂದು ಸ್ಟೆಪ್ ಬರೋ ತೋರಿಸ್ತೀನಿ ಅಂತ ಹೇಳೋದಾದರೆ ನೇರ ಹೀಗೆ ಬರಿಬೋದು. ಹೇಗೆ ನೋಡಿ, ಈ ಟರ್ಮ್ ಬರಲಿಲ್ಲ, ಈ ಟರ್ಮ್ನಲ್ಲಿ m0 L ಪ್ಲಸ್ ಹಾಫ್ L ಮೈನಸ್ ಹಾಫ್ ಬರ್ಕೊಂಡೆ. ನೆಕ್ಸ್ಟ್ ಟರ್ಮಿಗೆ ಹೋದಾಗ ಅದು ಟೈಮ್ ಕ್ವಾಂಟಿಟಿ ಹೋದಾಗ ಹಾಫ್ ಇಂಟು ಝೀರೋ ಝೀರೋ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಹಾಫ್ ಆಗುತ್ತೆ, 2 ಇಂಟು ಹಾಫ್. ಹೀಗೆ ಈ ಥರ ಮೈಂಡ್ಲಿ ಮಾಡ್ಕೊಂಡ್ರೆ ಆಯ್ತು ನೀವು ಮೈಂಡ್ನಲ್ಲಿ. ಹಾಗಾಗಿ m0 L0 T1 ಬರ್ಕೊಂಡ್ರಿ. ಆನ್ ದಿ ರೈಟ್ ಸೈಡ್ m0 L ಹಾಫ್ ಮೈನಸ್ ಹಾಫ್ ಝೀರೋ, T ಹಾಫ್ ಇಂಟು 2 1, ಹಾಫ್ ಇಂಟು 2 1. ನೋಡಿ 2 ಕ್ಯಾನ್ಸಲ್ ಆಗಿ ಹಾಫ್ ಇಂಟು 2 1. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ, ವೆರಿ ಸಿಂಪಲ್. ಸೊ ವಾಟ್ಸ್ ದ ಕನ್ಕ್ಲೂಷನ್? ಕನ್ಕ್ಲೂಷನ್ ಈಸ್ ಇಟ್ ಇಂಪ್ಲೈಸ್ ಇದು ಸೇಮ್ ಕನ್ಕ್ಲೂಷನ್ ಬರೀತೀರಾ. LHS square bracket LHS equals to square bracket RHS. How do you read it? Dimensions of term on LHS equals dimensions of terms on RHS. Implies the given equation is dimensionally correct. Given equation is dimensionally correct. The given equation is dimensionally ಕರೆಕ್ಟ್. ಇದು ಪ್ರಾಕ್ಟೀಸ್ ಮಾಡ್ತೀರಾ. ಈ ಥರ ಸಿಂಪ್ಲಿಫಿಕೇಷನ್ಸ್ ಬಂದಾಗ ಒಂಚೂರು ನೆನ್ಪಿಟ್ಕೊಳ್ತೀರ. ನೋಡಿ ಇಲ್ಲಿ ಏನಿಲ್ಲ, a⁴x ಹೋಲ್ ಪವರ್ y ಅಂತ ಬರ್ಕೊಂಡಾಗೆ 0 ಇಂಟು ಹಾಫ್ 0, 1 ಇಂಟು ಹಾಫ್ ನೋಡಿ ಹಾಫ್ ಬರ್ದಿರ. ಇನ್ನೊಂದು ಮೈನಸ್ ಹಾಫ್ ಇಲ್ಲಿ L ಇಂಟು ಅಂದರೆ 1 ಇಂಟು ಮೈನಸ್ ಹಾಫ್ ಬರ್ಕೊಂಡ್ರಿ. ಟೈಮಿಗೆ ಬಂದ್ರಿ 0 ಇಂಟು ಹಾಫ್ 0, ಇಲ್ಲಿ -2 ಇಂಟು ಮೈನಸ್ ಹಾಫ್, ಮೈನಸ್ ಟು ಮೈನಸ್ ಪ್ಲಸ್ 2 ಇಂಟು ಹಾಫ್. ಸಿಂಪ್ಲಿಫೈ ಮಾಡಿ ಬರ್ಕೊಂಡ್ರೆ ಅಷ್ಟೇ, ಇನ್ನೇ ಇಲ್ಲ. ಮಿಕ್ಕಿದ್ದೆಲ್ಲ ವೆರಿ ರುಟೀನ್ ಮೆಥಡ್, ಏನು ಚೇಂಜಸ್ ಇಲ್ಲ. TLG ಕ್ವಾಂಟಿಟಿ ಐಡೆಂಟಿಫೈ ಮಾಡಿ, ಯೂನಿಟ್ಸ್ ಬರ್ಕೊಳ್ಳಿ, ಡೈಮೆನ್ಷನ್ಸ್ ಬರೀರಿ, ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫಿಕೇಷನ್ ರೆಗ್ಯುಲರ್ ಮ್ಯಾಥಮ್ಯಾಟಿಕ್ಸ್ ಮಾಡಿದ್ರೆ ಮುಗಿದೋಯ್ತು. ಇನ್ನೊಂದು ಮಾಡೋಣ. ಇಲ್ಲಿ ಕ್ವೆಶ್ಚನ್ ನಂಬರ್ 6 ಅಂತ ಇಟ್ಕೊಳ್ಳಿ. ಕ್ವೆಶ್ಚನ್ ನಂಬರ್ 6ನಲ್ಲಿ check the correctness of the equation v root of p by rho where the symbols have their usual meaning. Symbols ಅಂದರೆ ಈ v p rho stand for what ಅಂತ ನೀವು ಹೇಳಬೇಕು. ಇಲ್ಲಿ ಗಿವನ್ ಈಕ್ವೇಷನ್ ಇದೂ ನಿಮಗೆ v equals to root of p by rho an equation you will learn in a waves chapter. ಇದು ಸ್ಪೀಡ್ ಆಫ್ ವೇವ್, ಸ್ಪೀಡ್ ಅಂತಿದ್ದ ಹಾಗೇನೆ ಯೂನಿಟ್. ಅವರು ನಿಮಗೆ ಗೊತ್ತಿಲ್ಲದವರೆ ಈಕ್ವೇಷನ್ ಕೊಟ್ಟರೆ ಮೊದಲೇ ಹೇಳಿದ ಹಾಗೆ ವಿ ಸ್ಟ್ಯಾಂಡ್ಸ್ ಫಾರ್ ವಾಟ್ ಅಂತ ಅವರೇ ಕೊಟ್ಟಿರ್ತಾರೆ. ವಿ ಫಾರ್ ವೆಲಾಸಿಟಿ, ಪಿ ಫಾರ್ ಪ್ರೆಷರ್ ಟೇಬಲ್ ನೋಡಿ, ರೋ ಫಾರ್ ಡೆನ್ಸಿಟಿ, ಪ್ರೆಷರ್, ಡೆನ್ಸಿಟಿ ಆ್ಯಂಡ್ ವೆಲಾಸಿಟಿ. ಅವುಗಳಿಗೆ ಯೂನಿಟ್ ಬರೆಯೋದು, ಡೈಮೆನ್ಷನ್ಸ್ ಬರೆಯೋದು ಕಂಟಿನ್ಯೂ ಮಾಡೋದು. ಮಿಕ್ಕಿದ ಸಿಂಪ್ಲಿಫಿಕೇಷನ್ ಮ್ಯಾಥಮ್ಯಾಟಿಕ್ಸ್. ಇದು ಪವರ್ ಹೋಲ್ ಪವರ್ ಹಾಫ್ ಇದೆ, ರೂಟ್ ಅಂದರೆ ಹೋಲ್ ಪವರ್ ಹಾಫ್. ಹೌ ಡು ಯು ಡಿರೈವ್ ದಿಸ್, ಹೌ ಡು ಯು ಗೆಟ್ ಇಟ್ ಅನ್ನೋದು ಆ ಚಾಪ್ಟ್ರಿಗೆ ಹೋದಾಗ ಗೊತ್ತಾಗುತ್ತೆ. ನೀವು ಈಕ್ವೇಷನ್ ಇದೆ ಅಂತ ಅಸ್ಯೂಮ್ ಮಾಡಿಕೊಂಡು
ಮಾಮೂಲಿ ಪ್ರೊಸೀಜರ್ನ ಅಪ್ಲೈ ಮಾಡ್ತೀರಾ. ಆ ಪ್ರೊಸೀಜರ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅಪ್ಲೈ ಮಾಡ್ತಾ ಹೋಗಿ ಆಮೇಲೆ ನೀವು ಕನ್ಕ್ಲೂಡ್ ಮಾಡ್ತೀರಾ ಸೇಯಿಂಗ್ RHS ಈಕ್ವಲ್ಸ್ ಟು LHS. ಆವಾಗ ಈಕ್ವೇಷನ್ ಕರೆಕ್ಟ್ ಅಂತೀರ ಡೈಮೆನ್ಷನಲ್ಲಿ. ನಾಟ್ ಈಕ್ವಲ್ ಟು ಬಂದರೆ ರಾಂಗ್ ಅಂತ ಹೇಳ್ತೀರ. ಹಾಗೆ ಈಗ ನಾನು ಒಂದು ಇಲ್ಲಿ ನಿಮಗೆ ಟರ್ಮ್ಸ್ ತೊಗೊಳ್ತೀನಿ ಹೇಳ್ತೀನಿ. ಈಗ ಈ ಥರ ಇನ್ನೊಂದು ಸ್ಟೆಪ್ ಮುಂದೆ ಹೋಗೋಣ. P/ρ ಹಾಗೆ ಇಟ್ಕೊಳ್ಳಿ. ರೂಟ್ನ ಹೋಲ್ ಟು ದಿ ಪವರ್ ಹಾಫ್ ಅಂತ ಬರಿತೀವಿ ಆ್ಯಸ್ ಯೂಶ್ವಲ್. ಕ್ಯೂಬ್ ರೂಟ್ ಇದ್ದರೆ ಹೋಲ್ ಪವರ್ 1/3 ಬರೀತೀರ. ಫೋರ್ತ್ ರೂಟ್ ಇದ್ದರೆ 1/4 ಬರೀತೀರ. ಆ್ಯಂಡ್ ಇದನ್ನು P⁻½ ಅಂತ ಬರಿಬೋದು. ನಾನು ರೋನ ಮೇಲೆ ತಗೊಬಂದೆ, ಆವಾಗ V = P⁻², ρ⁻² -½ ಬರೀತೀರ. ಯು ಟೇಕ್ ದಿಸ್ ಈಕ್ವೇಷನ್ 1 ನೋಡಿ, 1 ಅಂತ ಇಟ್ಕೊಂಡ್ರಿ. ಇದಕ್ಕೆ ಡೈಮೆನ್ಷನ್ಸ್ ಬರೆದು ಮುಂದೆ ಹೋಗ್ತೀರಾ. ವೇರ್ ದಿ ಸಿಂಬಲ್ಸ್ V ಸ್ಟ್ಯಾಂಡ್ಸ್ ಫಾರ್ ವೆಲಾಸಿಟಿ. ನಾವು ಚೆಕ್ ದಿ ಟೇಬಲ್ ಚೆಕ್ ಮಾಡಿ. ವಾಟ್ ಈಸ್ SI ಯೂನಿಟ್ ಆಫ್ ವೆಲಾಸಿಟಿ ಮೀಟರ್ ಪರ್ ಸೆಕೆಂಡ್. ದಟ್ ಇಂಪ್ಲೈಸ್ ಸ್ಕ್ವೇರ್ ಬ್ರಾಕೆಟ್ V = ವಾಟ್ ಈಸ್ ಡೈಮೆನ್ಷನ್ ಕಿಲೋಗ್ರಾಮ್ ಇಲ್ಲದಿರೋದ್ರಿಂದ ನೀವು m0 ಬರೀತೀರಾ. ಮೀಟರ್ ಇಲ್ಲದಿರೋದ್ರಿಂದ L1 ಬರೀತೀರಾ. ಸೆಕೆಂಡ್ ಯೂನಿಟ್ ಆಫ್ ಟೈಮ್ ಇಲ್ಲದಿರೋ T⁻−1 ಬರೀತೀರಾ. P ಸ್ಟ್ಯಾಂಡ್ಸ್ ಫಾರ್ ಪ್ರೆಷರ್. ನಾವು ಲುಕ್ ಅಟ್ ದಿ ಟೇಬಲ್ನಲ್ಲಿ ಪ್ರೆಷರ್ ಬರೆಸಿ ನೋಡಿ. ಇಲ್ಲಿ SI ಯೂನಿಟ್ ಚೆಕ್ ಮಾಡಿ. ಕಿಲೋಗ್ರಾಮ್ ಪರ್ ಮೀಟರ್ ಪರ್ ಸೆಕೆಂಡ್. ಹೇಗೆ ಪಕ್ಕದಲ್ಲಿ ಈ ಥರ ನಾನು ತೋರಿಸಿದ್ದೀನಿ. ಪ್ರೆಷರ್ ಈಸ್ ಫೋರ್ಸ್ ಬೈ ಏರಿಯಾ. ಯೂನಿಟ್ ಆಫ್ ಫೋರ್ಸ್ ನ್ಯೂಟನ್, ದಟ್ ಈಸ್ ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಏರಿಯಾ ಮೀಟರ್ ಸ್ಕ್ವೇರ್ ಇಲ್ಲಿ -2 ಬರುತ್ತೆ. ಇಲ್ಲಿ -2 ಮೇಲೆ ಬಂದರೆ -2 + 1 ಈಸ್ -1 ಮೀಟರ್ಗೆ. -2 ಮಾಮೂಲಿ ಇದೆ. ಹಾಗಾಗಿ ಇದನ್ನು ಚೆಕ್ ಮಾಡಿ ಬರ್ಕೊಳ್ತೀರಾ. ಸೊ ದಿ ಡೈಮೆನ್ಷನಲ್ ಎಕ್ಸ್ಪ್ರೆಷನ್ ಆಫ್ P ಈಸಿ, ಕ್ವಿಕ್ಕಾಗಿ ಬರೀತೀರಾ. m1 L-1 T-2. ಒನ್ಸ್ ಯು ಬಿಕಮ್ ಫೆಮಿಲಿಯರ್ ಯು ಕ್ಯಾನ್ ಡೂ ಇಟ್ ವೆರಿ ಫಾಸ್ಟ್. ನೆಕ್ಸ್ಟ್ ರೋ ಏನು? ಡೆನ್ಸಿಟಿ. ಐ ಎಕ್ಸ್ಪ್ಲೈನ್ಡ್ ಯು ಡೆನ್ಸಿಟಿ ಆಸ್ ಮಾಸ್ ಬೈ ವಾಲ್ಯೂಮ್. ಸೊ SI ಯೂನಿಟ್ ಆಫ್ ಡೆನ್ಸಿಟಿ ಈಸ್ ಮಾಸ್ ಕಿಲೋಗ್ರಾಮ್ divided by volume, length into breadth into height, means meter cube. So it becomes meter -3, and that implies rho density is equal to m1 L-3 T0. That is dimensional formula of density. Very simple. Now I will use the dimensional expressions in the equation 1 using dimensional expressions. ಇದು ಬರೆದ್ರೆ ಪ್ರಾಪರ್ ವೇ ಆಫ್ ರೈಟಿಂಗ್ ಆನ್ಸರ್. dimensional expressions in 1 ಅಂತ ಬರೀತೀರಾ. ದಟ್ ಈಸ್ ಐ ಆಮ್ ರೈಟಿಂಗ್ ಅಂತ ನೀವು ಹೆಂಗೆ ಹೇಳ್ತೀರಾ? ಸ್ಕ್ವೇರ್ ಬ್ರ್ಯಾಕೆಟ್ V = ಸ್ಕ್ವೇರ್ ಬ್ರ್ಯಾಕೆಟ್ P ಹೋಲ್ ಟು ದಿ ಪವರ್ ಹಾಫ್, ಸ್ಕ್ವೇರ್ ಬ್ರ್ಯಾಕೆಟ್ ರೋ ಹೋಲ್ ಟು ದಿ ಪವರ್ -½ ಬರೀತೀರಾ. ಸ್ಕ್ವೇರ್ ಬ್ರ್ಯಾಕೆಟ್ V ಬರೆದಾಗ ವಾಟ್ ಈಸ್ ಸ್ಕ್ವೇರ್ ಬ್ರ್ಯಾಕೆಟ್ V? ಇಟ್ ಈಸ್ m0 L1 T-1. That's equal to what is P? P m1 L-1 T-2. Check there. Whole to the power half ಬರೀತೀರಾ. What is dimensional formula of rho m1 L-3 T0? That whole raised to the power -½ ಲೆಫ್ಟ್ ಸೈಡ್ನಲ್ಲಿ ನೀವು ಆ್ಯಸ್ ಇಟ್ ಈಸ್ ಬರೀತೀರಾ. ಇಟ್ ಈಸ್ m0 L1 T-1. ಆನ್ ದಿ ರೈಟ್ ಸೈಡ್ ಫಸ್ಟ್ ಟರ್ಮ್, ಫಸ್ಟ್ ಕ್ವಾಂಟಿಟಿ ಇಲ್ಲಿ ನೋಡಿ, a⁻x ಹೋಲ್ ಪವರ್ y. ಒಂದು ಸರಿ ಬರೆದು ಬೇಡ, 1 × 1/2. ನಾನು ಲಾಸ್ಟ್ ಪ್ರಾಬ್ಲಮ್ನಲ್ಲಿ ಒಟ್ಟಿಗೆ ಸಾಲ್ವ್ ಮಾಡಿದ್ದೆ. ಕೆಲವರಿಗೆ ಇನ್ನೂ ಕನ್ಫ್ಯೂಸ್ ಆದರೆ ಒಂದು ಸರಿ ಈ ಫಾರ್ಮುಲಾ ಯೂಸ್ ಮಾಡಿ ಬರ್ಕೋಬೋಣ. ಸರಿ, ಇದು x × y ನೋಡಿ, a⁻x ಹೋಲ್ ಪವರ್ ಈಸ್ x⁻x × y. ಬರೆಯುವಾಗ ಮಿಸ್ ಆಗಿದೆ. ಇಲ್ಲಿ 1 × 1/2 ಬರೀತೀರಾ. L -1 × 1/2 -½ T ನೋಡಿ, -2 × 1/2 2 ಕ್ಯಾನ್ಸಲ್ ಆಗಿ -1 ಉಳ್ಕೊಳ್ಳುತ್ತೆ ಅಲ್ವಾ. -2 × 1/2 ಮಾಡ್ತೀರಾ. -2 × 1/2 2 ಕ್ಯಾನ್ಸಲ್ ಆಗಿ -1 ಉಳ್ಕೊಳ್ಳುತ್ತೆ.
ಓಕೆ, ಫಸ್ಟ್ ಸ್ಕ್ವೇರ್ ಬ್ರ್ಯಾಕೆಟ್ದು ಕ್ವಾಂಟಿಟೀಸ್. ನೆಕ್ಸ್ಟ್ ಸ್ಕ್ವೇರ್ ಬ್ರ್ಯಾಕೆಟ್ನಲ್ಲಿ ಮಾಸ್ 1 ಇಂಟು ಮೈನಸ್ ಹಾಫೇ ಆಯಿತು. ಎಲ್ ನೋಡಿ, ಎಲ್ ಏನಾಗಿದೆ -3 ಇಂಟು -12 ಆಯಿತು. ಎಷ್ಟದಪ್ಪ? ಇದು 2/3 ಆಗುತ್ತೆ. ಸೊ ದಿ ವ್ಯಾಲ್ಯೂ -3/2ನೇ ಆಗುತ್ತೆ. ಮೈನಸ್ ಪ್ಲಸ್ 3/2 ಆಯಿತು, ಪ್ಲಸ್ 3/2. ಆ್ಯಂಡ್ ಪವರ್ ಆಫ್ ಟಿ ಏನೂ ಇಲ್ಲ ಅಲ್ಲಿ, ಹೆಂಗೆ ಬರೀತಾರೆ ನಾವು. ಲೆಫ್ಟ್ ಸೈಡ್ನಲ್ಲಿ ಯು ಹ್ಯಾವ್ m0 L1 t-1 ರೈಟ್ ಆ್ಯಸ್ ಇಟ್ ಈಸ್. ಆನ್ ದಿ ರೈಟ್ ಸೈಡ್ ಯು ಆ್ಯಡ್ ಪವರ್ಸ್ ಆಫ್ m. ನೋಡಿ, ಪ್ಲಸ್ ಹಾಫ್ ಮೈನಸ್ ಹಾಫ್, ಪ್ಲಸ್ ಆಫ್ ಮೈನಸ್ ಆಫ್ 0 ಇಲ್ಲಿ ಪಕ್ಕದಲ್ಲಿ ಹಿಂಗೆ ಬರೆಯೋಣ. ಪ್ಲಸ್ ಹಾಫ್ ಪವರ್ ಆಫ್ m ಮೈನಸ್ ಹಾಫ್, ದಟ್ಸ್ ಈಕ್ವಲ್ ಟು 0. ಎಲ್ಗೇನಾಗಿದೆ, ಫಸ್ಟ್ ಈ ಕಡೆ ಮೈನಸ್ ಹಾಫ್ ಇದೆ ಆ್ಯಂಡ್ ಸೆಕೆಂಡ್ ಬ್ರ್ಯಾಕೆಟ್ನಲ್ಲಿ ಪ್ಲಸ್ 3/2 ಇದೆ. ಟೇಕ್ LCM 2. ಇಫ್ ಯು ಟೇಕ್ LCM 2, -1 + 3. ವಾಟ್ ಇಸ್ -1 + 3? 2/2. 2/2 ಈಸ್ 1. L1. ಆ್ಯಂಡ್ ಟಿಗೆ ನೋಡಿ, -1 + 0. -1 + 0 ಈಕ್ವಲ್ಸ್ ಟು -1. ನೋಡಿ ಬಂತಲ್ಲ, ಅಲ್ಲಿಗೆ ಏನು ಕನ್ಕ್ಲೂಷನು? ಡೈಮೆನ್ಷನ್ಸ್ ಆಫ್ LHS is equal to dimensions of RHS. Dimensions of quantities on RHS implies the given equation. Conclusion ಅದೇ ಬರೀತಾರೆ, routine ಇವೆಲ್ಲ. given equation is dimensionally correct ಅಂತ ಹೇಳಬೇಕು. dimensionally correct. given equations dimensionally correct. given equation is dimensionally correct. unit wise correct. really ಕರೆಕ್ಟಾ ನಿಮಗೆ ಹೇಳಿದ್ನಲ್ಲ, ಏನಾದರೂ ಇಲ್ಲಿ ಹಾಫ್ 2 ಪೈ ಆ ಥರ ಯಾವುದಾದ್ರೂ ಕಾನ್ಸ್ಟೆಂಟ್ ಇದ್ದು ನಾವು ಬರದೇ ಹೋದ್ರೂ ವಿಲ್ ಎಂಡ್ ಅಪ್ ಸೈಯಿಂಗ್ ಡೈಮೆನ್ಷನ್ಸ್ ಆಫ್ LHS ಈಕ್ವಲ್ಸ್ ಡೈಮೆನ್ಷನ್ ಆಫ್ RHS. ಹಾಗೆ ಅದರಿಂದ ನೀವು ಹೇಳ್ತೀರ. ಒಂದು ಮೂರು ಸ್ಟೂಡೆಂಟ್ಸ್, ಇಟ್ಸ್ ಕ್ವಶನ್ ನಂಬರ್ 7, Q7 ಬರೆಯೋಣ. 7ನಲ್ಲಿ ನೋಡಿ, ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ, E=12 mv, ವೇರ್ ಸಿಂಬಲ್ ಈ ಥರನೂ ಕೊಡ್ಬೋದು. ಸಿಂಬಲ್ನ ಅವರೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. E ಸ್ಟ್ಯಾಂಡ್ಸ್ ಫಾರ್ ಕೈನೆಟಿಕ್ ಎನರ್ಜಿ, M ಸ್ಟ್ಯಾಂಡ್ಸ್ ಫಾರ್ ಮಾಸ್, V ಸ್ಟ್ಯಾಂಡ್ಸ್ ಫಾರ್ ವೆಲಾಸಿಟಿ. ನೀವು ಕೊಟ್ಟಿರೋ ಈಕ್ವೇಷನ್ ತಗೊಳ್ಳಿ. ಗಿವನ್ ಈಕ್ವೇಷನ್ E=12 mv. ಟೇಬಲ್ ತಗೊಳ್ಳಿ ಈಗ ಕೈಗೆ. ಟೇಬಲ್ನಲ್ಲಿ ವಿ ಹ್ಯಾವ್ ರಿಟನ್ ಇಸ್ ಡೆಫಿನೇಷನ್, ಅಂದರೆ ಎನರ್ಜಿ ಈಸ್ ವರ್ಕ್ ಡನ್. ಹಾಗಾಗಿ ವರ್ಕ್ ಯೂನಿಟೇ ಬರುತ್ತೆ, ವರ್ಕ್ ಡೈಮೆನ್ಷನ್ನೇ ಬರುತ್ತೆ. ಆಮೇಲೆ ವೆಬ್ ಅಂದರೆ ಮಾಸು, ವಿ ಅಂದರೆ ವೆಲಾಸಿಟಿ. ಹಿಯರ್ ಇಲ್ಲೇನೂ ಚೇಂಜಸ್ ಇಲ್ಲ ಈಕ್ವೇಷನಲ್ಲಿ, ಆ್ಯಸ್ ಇಟ್ ಈಸ್ 1 ತೊಗೊಳ್ಳೋಣ ನಾವು. ಬರೀ ವಾಟ್ ಈಸ್ ಇ ಅಂದರೆ ಎನರ್ಜಿ. ಚೆಕ್ ಮಾಡಿ ಟೇಬಲ್ನಲ್ಲಿ, ವಾಟ್ ಈಸ್ ಎನರ್ಜಿ? ಎನರ್ಜಿ ಈಸ್ ವರ್ಕ್. ಎನರ್ಜಿ ದೇರ್ಫೋರ್ SI ಯೂನಿಟ್ ಈಸ್ ಯೂನಿಟ್ ಆಫ್ ವರ್ಕ್. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಮೆಷರ್ ಮಾಡಿ ಅದ್ರ ಯೂನಿಟ್ ಬರೆದ್ವಿ. ಹೇಗೆ ಬಂದದು? ಕಿಲೋಗ್ರಾಮ್ ಮೀಟರ್ ಸ್ಕ್ವೇರ್ ಸೆಕೆಂಡ್ -2. ದಿಸ್ ಇಂಪ್ಲೈಸ್ ಸ್ಕ್ವೇರ್ ಬ್ರ್ಯಾಕೆಟ್ E ಈಸ್ ಈಕ್ವಲ್ ಟು ಕಿಲೋಗ್ರಾಮ್ ಯೂನಿಟ್ ಆಫ್ ಮಾಸ್ m1, ಮೀಟರ್ ಯೂನಿಟ್ ಆಫ್ ಲೆಂತ್ 2, ಸೆಕೆಂಡ್ ಯೂನಿಟ್ ಆಫ್ ಟೈಮ್ -2. And M, what is M? M is mass. What is SI unit of mass? SI unit of mass is kilogram. And the square bracket M in the expression is M1 L0 T0. M1 L0 T0. And V velocity, you know the velocity SI unit. What is SI unit of velocity? That is meter per second. And meter per second ಬರೆಯೋದ್ರಿಂದ ಸ್ಕ್ವೇರ್ ಬ್ರ್ಯಾಕೆಟ್ V ಬರ್ಕೊಂಡ್ರೆ ದಟ್ ಈಸ್ M0 L1 T-1. M0 L1 T-1 ನೋಡಿಗೆ T-1 L1. ಹಾಫು ಡೈಮೆನ್ಷನ್ ಇಲ್ಲ, ಬಿಡ್ಬೋದು. ಈಗ ನೀವು ಮುಂದೆ ಕಂಟಿನ್ಯೂ ಮಾಡ್ತೀರಾ, ನಾನು ಇಲ್ಲೇ ಬರೀತೀನಿ ಹೀಗೆ. Using dimensional formula, in one use ಮಾಡ್ತೀರಾ. ಸೊ ರೈಟ್ ಲೆಫ್ಟ್ ಹ್ಯಾಂಡ್ ಸೈಡ್
ಸ್ಕ್ವೇರ್ ಬ್ರ್ಯಾಕೆಟ್ ಇ ವಿಚ್ ಮೀನ್ಸ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಇ. ನೋಡಿ, ನಾನು ಹಾಫ್ಗೆ ಡೈಮೆನ್ಷನ್ ಎವ್ರಿ ಟೈಮ್ M0 L0 T0 ಬರ್ಕೊಡೋದು, ಆಮೇಲೆ ಲಾಸ್ ಆಫ್ ಇಂಡಿಸಿಸ್ ಯೂಸ್ ಮಾಡಿ a⁴x ಹೋಲ್⁴y ಅಂತ ಬರ್ಕೊಡೋದು, ಇಲ್ಲ a⁴x ಇಂಟು a⁴y a⁴x+y ಅಂತ ಬರ್ಕೊಂಡು ಆ್ಯಡ್ ಮಾಡೋ ಸುಮ್ಮನೆ ಇದು ವೇಸ್ಟ್ ಡೂಯಿಂಗ್. ಜಸ್ಟ್ ಯು ಲೀವ್ ಇಟ್. ಹಾಫ್ಗೆ ಯೂನಿಟೇ ಇಲ್ಲ, ಡೈಮೆನ್ಷನ್ ಇಲ್ಲ, ಅದು ಬಿಡಿ. ನಾನು ಬರೀ ಎಮ್ ಬರಿತೀನಿ ನೋಡಿ. ಐ ಆಮ್ ಗೋಯಿಂಗ್ ಟು ರೈಟ್ ಸ್ಕ್ವೇರ್ ಬ್ರ್ಯಾಕೆಟ್ ಎಮ್ ಸ್ಕ್ವೇರ್ ಬ್ರ್ಯಾಕೆಟ್ ವಿ. ವೈ ಡೋಂಟ್ ಕನ್ಸಿಡರ್ ಹಾಫ್ ವೈ? ಬಿಕಾಸ್ ಇಟ್ ಹ್ಯಾಸ್ ನೋ ಯೂನಿಟ್ ಇಲ್ಲ, ಅದಕ್ಕೆ ಬಿಟ್ಬಿಡ್ತೀರಾ. ರೈಟ್ ದಿ ಡೈಮೆನ್ಷನ್ಸ್ ಆಫ್ ಇ. M1 L2 T-2. ಆ್ಯಂಡ್ ಆನ್ ದಿ ರೈಟ್ ಸೈಡ್ ಏನು ಬರಿತಾ ಇದ್ದೀರಾ? ಹಾಫ್ ಎಮ್ಗೆ M1 L0 T0. And on the second for the second term we M0 L1 T-1. M0 L1 T-1. Now it is law of indices a⁴x a⁴y x+y. ಲೆಫ್ಟ್ ಟರ್ಮ್ ಹಾಗೆ ಇಟ್ಕೊಂಡಿದ್ದೀರಾ, M1 L2 T-2 ಹಾಗೆ ಇಟ್ಕೊಂಡ್ರಿ. ಸೆಕೆಂಡ್ ಟರ್ಮ್ಗೆ ನೋಡಿ ಪವರ್ಸ್ ಆ್ಯಡ್ ಮಾಡ್ತೀರಾ. 1 + 0 1 L0 + 1 1 T 0 + -1 -1. ಸ್ಟ್ರೇಂಜ್. LHS M1 L2 T-2, RHS M1 L1 T-1 ಈಕ್ವಲ್ ಇದೆಯಾ? ಅಲ್ವೇ? ಇಲ್ಲ. ಹಾಗಾಗಿ ನೀವೇನು ಹೇಳ್ತೀರಾ? ದಿಸ್ ಇಂಪ್ಲೈಸ್ ಡೈಮೆನ್ಷನ್ಸ್ ಆಫ್ LHS ಕ್ವಾಂಟಿಟೀಸ್ ಇದೇ ಫಸ್ಟ್ ಟೈಮ್ ಈಗ ಬಂದಿದ್ದು. ದಟ್ಸ್ ಈಕ್ವಲ್ ಟು ಡೈಮೆನ್ಷನ್ಸ್ ಆಫ್ ಟರ್ಮ್ಸ್ ಅಂದರೆ ಒಂದೇ ಟರ್ಮ್ ಇರೋದಲ್ಲಿ ಹಾಫ್ M⁴ RHS ಈಕ್ವಲ್ ಇದೆಯಾ ನೋಡಿ? ಈಕ್ವಲ್ ಇಲ್ಲ. ಸೊ ಈಕ್ವಲ್ ಇಲ್ಲ ಅಂದರೆ ನಾಟ್ ಈಕ್ವಲ್ ಟು. ಸೊ ಯುವರ್ ಕನ್ಕ್ಲೂಷನ್ ಈಸ್ ವಿಚ್ ಇಂಪ್ಲೈಸ್ ದಿ ಗಿವನ್ ಈಕ್ವೇಷನ್ ಈಸ್ ಡೈಮೆನ್ಷನಲಿ ಇನ್ಕರೆಕ್ಟ್ ಇದೆ, ಸರಿ ಇಲ್ಲ ಅದು. ಹಾಗಾದರೆ ಕರೆಕ್ಟ್ ಈಕ್ವೇಷನ್ ಏನು? ವೆರಿ ಫೆಮಿಲಿಯರ್ ಪಾಪ್ಯುಲರ್ ಈಕ್ವೇಷನ್ ಯು ಹ್ಯಾವ್ ಲರ್ನ್ಡ್ ಇನ್ ಹೈಸ್ಕೂಲ್. ದಟ್ ಈಸ್ ಹಾಫ್ mv². E = ಹಾಫ್ mv². ಇಲ್ಲಿ v² ಬರಬೇಕು. ನಾನು ಸ್ಕ್ವೇರ್ ಬಿಟ್ಟಿದ್ದೆ, ಬರೀ ವಿ ತೊಗೊಂಡಿದ್ದೆ. ಹಾಗಾಗಿ ದಿಸ್ ಈಕ್ವೇಷನ್ ಇಸ್ ಡೈಮೆನ್ಷನಲಿ ಇನ್ಕರೆಕ್ಟ್. ಆ್ಯಕ್ಚುಲಿ ಸ್ಕ್ವೇರ್ ಬರಬೇಕು. ಹೀಗೆ ನೀವು ಯಾವುದಾದ್ರೂ ಮಿಸ್ ಮಾಡಿದ್ರೆ ಅವಾಗ ಮ್ಯಾಚ್ ಆಗಲಿಲ್ಲ ಅಂದರೆ ಡೈಮೆನ್ಷನಲಿ ಇನ್ಕರೆಕ್ಟ್ ಅಂತ ಹೇಳಬೇಕು, ಮ್ಯಾಚ್ ಆದರೆ ಕರೆಕ್ಟ್ ಅಂತ ಹೇಳಬೇಕು. ಆಮೇಲೆ ನಾನು ಒಂದು 2-3 ಕೊಡ್ತೀನಿ ನಿಮಗೆ ಹೋಮ್ ಅಸೈನ್ಮೆಂಟ್ಸ್. ಎಲ್ಲವೂ ಮ್ಯಾಚ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಮ್ಯಾಚ್ ಆಗಲಿಲ್ಲ ಆವಾಗ ನಾವು ರಾಂಗ್ ಅಂತ ಹಾಕಬೇಕು, ಡೈಮೆನ್ಷನಲಿ ಇನ್ಕರೆಕ್ಟ್ ಅಂತ ಹಾಕಬೇಕು. ಹಾಗಾದರೆ ಯು ಟ್ರೈ ದೀಸ್ ಆ್ಯಸ್ ಹೋಮ್ ಅಸೈನ್ಮೆಂಟ್ಸ್. ಗೊತ್ತಾಗಲಿಲ್ಲ ಅಂದರೆ ನನಗೆ ಕೇಳಿ, ಬರೆದ್ಬಿಟ್ಟು ನನಗೆ ವಾಟ್ಸಪ್ ಕಳಿಸಿ ನೋಡೋಣ. ಏನು ಬರೀತೀರಾ? ಸೇಮ್ ಕ್ವೆಶ್ಚನ್ ಇಲ್ಲೇ ಹಾಕ್ತೀನಿ. ಕ್ವೆಶ್ಚನ್ ನಂಬರ್ 8. ಕ್ವೆಶ್ಚನ್ ನಂಬರ್ 8. ಚೆಕ್ ದಿ ಕರೆಕ್ಟ್ನೆಸ್ ಆಫ್ ದಿ ಈಕ್ವೇಷನ್. ನಾನೊಂದು 4-5 ಕೊಡ್ತೀನಿ, ಟ್ರೈ ಮಾಡಿ ಎಲ್ಲ. ಕರೆಕ್ಟ್ನೆಸ್ ಆಫ್ ದಿ ಈಕ್ವೇಷನ್ ಅದರಲ್ಲಿ ಫಸ್ಟ್ ಒನ್, ನಂಬರ್ 1, E = ಹಾಫ್ ರೋ ಜಿ, ಇನ್ನೊಂದು ಬರೋಣ mgh. ನಾನು ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ E ಫಾರ್ ಎನರ್ಜಿ ನಾನೇ ಕೊಡ್ತಾ ಇದ್ದೀನಿ ನಿಮಗೆ. M ಫಾರ್ ಮಾಸ್, ಯು ವಿಲ್ ಲರ್ನ್ ದಿಸ್ ಇನ್ ವರ್ಕ್ ಫಾರ್ ಎನರ್ಜಿ ಚಾಪ್ಟರ್, ಪೊಟೆನ್ಷಿಯಲ್ ಎನರ್ಜಿ ಎಕ್ಸ್ಪ್ರೆಷನ್. G ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. LHS ಡೈಮೆನ್ಷನ್ RHS ಡೈಮೆನ್ಷನ್ ಈಕ್ವಲ್ ಆಯಿತು ಅಂದರೆ ಡೈಮೆನ್ಷನ್ ಕರೆಕ್ಟ್ ಅಂತ ಹೇಳಿ, ಈಕ್ವಲ್ ಆಗಲಿಲ್ಲ ಅಂದರೆ ಈ ಥರ ಈಕ್ವಲ್ಸ್ನ ಹೊಡಿರಿ ಹೀಗೆ ಸ್ಟ್ರೈಕ್. ದೆನ್ ಯು ಸೇ ಈಕ್ವೇಷನ್ಸ್ ಡೈಮೆನ್ಷನಲಿ ಇನ್ಕರೆಕ್ಟ್. H height, height unit, G unit, mass unit, E unit. ಕಂಟಿನ್ಯೂ ಮಾಡಿ. ನಂಬರ್ 1 ಸೇಮ್ ಕ್ವೆಶ್ಚನ್ ಫಾಲೋಸ್. ಅದೇ ಸೆಕೆಂಡ್ ಒನ್ ನೋಡಿ, ಹಿಂಗೆ ಇಲ್ಲಿಂದ ಇಲ್ಲಿವರೆಗೆ ಕ್ವೆಶ್ಚನ್ ಸೇಮ್ ಇದೆ. ಅದರಲ್ಲಿ ಸೆಕೆಂಡ್ ಒನ್ ಅಲ್ಲಿಗೆ 1 more ವಿಚ್ ಇಸ್ ದಟ್ ಓಕೆ. ಇದು ಪ್ರೆಷರ್ ಈ ಥರ ಮಾಡೋದಲ್ಲ, = ರೋ ಜಿ ಹೆಚ್. ಯು ವಿಲ್ ಲರ್ನ್ ದಿಸ್ ಇನ್ ಫ್ಲೂಯಿಡ್ ಡೈನಮಿಕ್ಸ್ ಚಾಪ್ಟರ್ 9, ಫ್ಲೂಯಿಡ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಅದರಲ್ಲಿ ವಾಟ್ ಈಸ್ ಪಿ ಫಾರ್ ಪ್ರೆಷರ್. ನೋಡಿ, ಪ್ರೆಷರ್ ಅಂತಿದ್ದಾಗೇ
Go through the table, its definition, SI unit, dimension. Rho, density, ಆಲ್ರೆಡಿ ಇವೆರಡನ್ನು ಯೂಸ್ ಮಾಡಿದ್ವಿ ನಾವು ಹಿಂದಿನ ಪ್ರಾಬ್ಲಮ್ನಲ್ಲಿ ಪ್ರಿವಿಯಸ್. G, ಸೇಮ್, acceleration ಡ್ಯೂ ಟು ಗ್ರಾವಿಟಿ. ಆ್ಯಂಡ್ H is height. ಇದು ಟ್ರೈ ಮಾಡಿ, ಚೆಕ್ ಮಾಡಿ ವೆದರ್ ಇಟ್ ಈಸ್ ಡೈಮೆನ್ಷನ್ಲಿ ಕರೆಕ್ಟ್. ರೈಟ್. One more I'll give you. ಓಕೆ, ಯಾವುದಾದ್ರು ಒಂದು ಬೇರೆ ಎತ್ಕೋಣ. ವೆಲಾಸಿಟಿ V ಈಕ್ವಲ್ಸ್ ಟು ರೂಟ್ ಆಫ್ T/m. ನೋಡಿ, ಇದೊಂದು ಸ್ವಲ್ಪ ಸ್ಟ್ರೇಂಜ್ ಇದೆ, ನೆನ್ಪಿಟ್ಕೊಳ್ಳಿ. ಟಿ ಅಂದರೆ ಪೀರಿಯಡ್ ಅಲ್ಲ, ಇಲ್ಲಿ ಟಿ ಈಸ್ ಟೆನ್ಷನ್ ಅಂದರೆ ಪುಲ್ಲಿಂಗ್ ಫೋರ್ಸು. ಇಫ್ ಯು ಪುಲ್ ಥ್ರೆಡ್, ಫೋರ್ಸ್ ಸೆಟಪ್ ಈಸ್ ಕಾಲ್ಡ್ ಟೆನ್ಷನ್ ಅಂದರೆ ಫೋರ್ಸ್ ಡೈಮೆನ್ಷನ್ ಯೂಸ್ ಮಾಡ್ಕೊಳ್ಳಿ. ಟೆನ್ಷನ್ ನಥಿಂಗ್ ಬಟ್ ಪುಲ್ಲಿಂಗ್ ಫೋರ್ಸ್. ಆ್ಯಂಡ್ ಎಮ್ ಈಸ್ ಮಾಸ್ ಬೈ ಲೆಂತ್. ಈ ಥರ ಒಂದು ಫಾರ್ಮುಲಾ ಬರುತ್ತಲ್ಲಿ, ಮಾಸ್ ಬೈ ಲೆಂತ್. ಅಂದರೆ ಯೂನಿಟ್ ಆಫ್ ಎಮ್ ಈಸ್ ನಾಟ್ ಜಸ್ಟ್ ಮಾಸ್, ಇಟ್ ಈಸ್ ಮಾಸ್ ಬೈ ಲೆಂತ್. ಹಾಗಾಗಿ ಮಾಸ್ ಅಂದರೆ ಕಿಲೋಗ್ರಾಮ್ ಬರೀಬೇಕು, ಲೆಂತ್ ಅಂದರೆ ಮೀಟ್ರ್ ಬರೀಬೇಕು, ಸರಿನಾ? ಎಲ್ಲ ಟೈಮು ಎಮ್ ಅಂದರೆ ಮಾಸ್ ಅಲ್ಲ ನೋಡಿ, ಅದು ಒಂದು ಪಾಯಿಂಟು. ಫಿಸಿಕ್ಸ್ನಲ್ಲಿ ಡಿಪೆಂಡಿಂಗ್ ಆನ್ ದಿ ಸಿಚುವೇಶನ್, ಕಾಂಟೆಕ್ಸ್ಟ್, ಒಂದು ಕ್ವಾಂಟಿಟಿಗೆ ಬೇರೆ ಮೀನಿಂಗ್ ಬಂದಿರ್ತವೆ. ಇಲ್ಲಿ ಇಟ್ಸ್ ನಾಟ್ ಜಸ್ಟ್ ಮಾಸ್, ಇಟ್ ಇಸ್ ಮಾಸ್ ಬೈ ಲೆಂತ್. ಇದೇನಪ್ಪ ಇದು? ಇಟ್ ಈಸ್ ದ ಸ್ಪೀಡ್ ಆಫ್ ಸೌಂಡ್ ಆನ್ ಎ ಸ್ಟ್ರೆಚ್ಡ್ ಸ್ಟ್ರಿಂಗ್. ಒಂದು ಸ್ಟ್ರಿಂಗ್ನ ಸ್ಟ್ರೆಚ್ ಮಾಡಿ ನೀವು ಹಿಂಗೆ ಪ್ಲಗ್ ಮಾಡಿದ್ರೆ ವೇವ್ಸ್ ಫಾರ್ಮ್ ಆಗಿ ಮೂವ್ ಆಗುತ್ತೆ. ವೇವ್ಸ್, ವೆನ್ ದಿ ವೇವ್ಸ್ ಸ್ಟಾರ್ಟ್ ಮೂವಿಂಗ್ ಬ್ಯಾಕ್ ಆ್ಯಂಡ್ ಫೋರ್ತ್, ಹೀಗೆ ಮತ್ತು ಹೀಗೆ ಹೋಗುವಾಗ ಸ್ಪೆಷಲ್ ವೇವ್ಸ್ ಫಾರ್ಮ್ ಆಗುತ್ತೆ, ಸ್ಟೇಷನರಿ ವೇವ್ಸ್ ಅಂತ. ವೇವ್ಸ್ ಚಾಪ್ಟರ್ ಸ್ಟಡಿ ಮಾಡ್ತೀರಾ, ಅಲ್ಲಿ ಈ ಸ್ಟ್ರಿಂಗ್ನಲ್ಲಿ ಎಷ್ಟು ಸ್ಪೀಡಾಗಿ ವೇವ್ಸ್ ಹೋಗುತ್ತೆ ಅನ್ನೋದು, ಎಷ್ಟು ಟೈಟಾಗಿ ಎಳೆದು ಕಟ್ಟಿದ್ದೀರಾ, ಟೈಟ್ ಅಂತೀವಲ್ಲ, ಟೆನ್ಷನ್ ಫೋರ್ಸ್ ಅದು ಆ್ಯಕ್ಚುಲಿ. ಅದಕ್ಕೆ ಫೋರ್ಸ್ ಯೂನಿಟ್ ಬರ್ಕೊಳ್ಳಿ. ವೆಲಾಸಿಟಿ ಇದು ವಿ ಅಂದರೆ ಇದು ಬರೀತೀನಿ. ವಾಟ್ ಇಸ್ ವಿ ಈಸ್ ವೆಲಾಸಿಟಿ ಯೂನಿಟ್ ಬರೀತೀರಾ. ಆ್ಯಂಡ್ ವಾಟ್ ಇಸ್ ಎಮ್ ಈಸ್ ನಾಟ್ ಜಸ್ಟ್ ಮಾಸ್. ಎಷ್ಟು ಮಾಸ್ ಇದೆ, ಎಷ್ಟು ಲೆಂತ್ ಇದೆ, ಆ ಮಾಸ್ನ, ಇದರ ಮಾಸ್ನ ಈ ಸ್ಟ್ರಿಂಗ್ ತಗೊಂಡು ವೇಯ್ ಮಾಡಬೇಕು, ಅದನ್ನ ಅದರ ಲೆಂತ್ ಡಿವೈಡ್ ಮಾಡಬೇಕು. ದಿಸ್ ಇಸ್ ಕಾಲ್ಡ್ ಲೀನಿಯರ್ ಮಾಸ್ ಡೆನ್ಸಿಟಿ. ಇದು ವಾಲ್ಯೂಮ್ ಮಾಸ್ ಡೆನ್ಸಿಟಿ, ಮಾಸ್ ಬೈ ವಾಲ್ಯೂಮ್. ಇದು ಮಾಸ್ ಬೈ ಲೆಂತು, ಎಷ್ಟು ಮಾಸು ಎಷ್ಟು ಲೆಂತು. ಯಾಕಂದರೆ ಎಷ್ಟು ಸ್ಪೀಡಾಗಿ ವೇವ್ಸ್ ಹೋಗುತ್ತೆ ಅನ್ನೋದು ನೋಡಿ. ಈ ಥ್ರೆಡ್ ಇದೆಯಲ್ಲ, ಇದರದ್ದು ಎಷ್ಟು ಟೈಟಾಗಿ ಎಳ್ದು ಕಟ್ಟಿದ್ದೀರಾ, ಜೊತೆಗೆ ಎಷ್ಟು ತೂಕ ಇದೆ, ಎಷ್ಟು ಲೆಂತಿಗೆ ಎಷ್ಟು ಮಾಸ್ ಇದೆ. ಇದೇ ಲೆಂತ್ನಲ್ಲಿ ಸ್ವಲ್ಪ ದಪ್ಪ ಇರೋದು ತೊಗೊಂಡ್ರೆ ವೈಬ್ರೇಷನ್ ಕಷ್ಟ ಆಗಿಬಿಡುತ್ತೆ. ರೋಪ್ ಇಷ್ಟು ಸೈಜ್ ರೋಪ್ ತೊಗೊಂಡ್ರೆ ವೈಬ್ರೇಷನ್ ಲೆಸ್, ವೈಬ್ರೇಷನ್ ಕಮ್ಮಿ ಅಂದರೆ ಸ್ಪೀಡ್ ಕಮ್ಮಿ. ಹಾಗೆ ಎಷ್ಟು ಸ್ಪೀಡಾಗಿ ವೇವ್ಸ್ ಹೋಗುತ್ತೆ ಅನ್ನೋದು ಡಿಪೆಂಡ್ಸ್ ಆನ್ ಪ್ರಾಪರ್ಟಿ ಆಫ್ ದಿ ಸ್ಟ್ರಿಂಗ್. ಅಂದರೆ ಅದಕ್ಕೆ ಎಷ್ಟು ಮಾಸ್ ಇದೆ, ಎಷ್ಟು ಲೆಂತ್ ಇದೆ, ಎಷ್ಟು ಮಾಸು ಎಷ್ಟು ಲೆಂತ್, ಅದರ ಮೇಲೆ ಎಷ್ಟು ವೈಬ್ರೇಷನ್ ಆಗುತ್ತೆ. ಯು ವಿಲ್ ನೋ ಇಟ್. ಜಸ್ಟ್ ಯು ಥಿಂಕ್ ದಿಸ್ ಮಚ್. ಇದೆಲ್ಲ ಹೇಗೆ ಸರ್? ಆ ಚಾಪ್ಟರ್ ಹೋದಾಗ ನೋಡೋಣ ಸರ್. ಈಗ ನೀವು ಇಷ್ಟು ತಿಳ್ಕೊಳ್ಳಿ. ವಿ ವೆಲಾಸಿಟಿ, ಟಿ ಟೆನ್ಷನ್, ಎಮ್ ನಾಟ್ ಜಸ್ಟ್ ಮಾಸ್ ಬೈ ಲೆಂತ್, ಮಾಸ್ ಕಿಲೋಗ್ರಾಮ್, ಲೆಂತ್ ಮೀಟರ್. ನೀವೇನು ಬರೀಬೇಕು? ಯೂನಿಟ್ ಆಫ್ ಎಮ್ kg/m. ಇದು ಫೋರ್ಸ್ kg/m², ಇದು m/s. ಹಾಕಿ ಡೈಮೆನ್ಷನ್ ಎರಡೂ ಕಡೆ ಬ್ಯಾಲೆನ್ಸ್ ಆಗುತ್ತೆ, ಅದು ನೋಡಿ. ಇನ್ನೂ ಒಂದು ಕೊಡ್ತೀನಿ ನಾನು, ಲಾಸ್ಟ್ ಒನ್. ಸ್ವಲ್ಪ ಚೇಂಜ್ ಮಾಡಿರ್ತೀನಿ, ನೋಡೋಣ, ಚೆಕ್ ಮಾಡಿ, ಇದನ್ನು ಚೆಕ್ ಮಾಡ್ಕೊಬನ್ನಿ. ಡು ಯು ಗೆಟ್ ದಿ ಆನ್ಸರ್? ನೋಡೋಣ, ಇಲ್ಲಿದೆ. ನೋಡಿ, ಪ್ರೆಷರ್ ಎನರ್ಜಿ EP, ಪ್ರೆಷರ್ ಇಂಟು ಎ ಅಂದರೆ ಏರಿಯಾ ಅಂತ ಇಟ್ಕೊಳ್ಳಿ. ಇಲ್ಲಿ P ಅಂದರೆ ಪ್ರೆಷರ್, ಎ ಅಂದರೆ ಏರಿಯಾ. ಇದಕ್ಕೆ ಚೆಕ್ ಮಾಡಿ ಡೈಮೆನ್ಷನ್ ಸರಿ ಬರುತ್ತಾ, ಈಕ್ವೇಷನ್ ಸರಿ ಇದೆಯಾ ಅಂತ ಕನ್ಕ್ಲೂಡ್ ಮಾಡಿ ನೀವು. ನೋಡಿ, ಪ್ರೆಷರ್ ಎನರ್ಜಿ ಅಂದರೆ ಎನರ್ಜಿದೇ ಡೈಮೆನ್ಷನ್ ಬರೀಬೇಕು. ಯು ರೈಟ್ EP ಅಂದರೆ ಎನರ್ಜಿ ಬೈ ಪ್ರೆಷರ್, ಪ್ರೆಷರ್ ಡಿಫರೆನ್ಸಿಂದ ಎನರ್ಜಿ ಬರೋದು. ಆಗ ನೀವು ಪ್ರೆಷರ್ ಮತ್ತು ಎನರ್ಜಿ ಎರಡರದ್ದು ಯೂನಿಟ್ ಬರೀಬಾರ್ದು ಇದಕ್ಕೆ. ಇದು ಎನರ್ಜಿ ಯಾರಿಂದ? ಪ್ರೆಷರಿಂದ. ಹಾಗೆ ಎನರ್ಜಿ ಬೈ ಪ್ರೆಷರ್ ಡಿಫರೆನ್ಸ್. ಹಾಗಾಗಿ ಎನರ್ಜಿ ಯೂನಿಟೇ ಬರೀತೀರಾ, ಏರಿಯಾ ಯೂನಿಟ್ ಬರೀತೀರಾ, ಪ್ರೆಷರ್ ಯೂನಿಟ್ ಬರೀತೀರಾ. ಚೆಕ್ ಮಾಡಿ ಸರಿ ಬರುತ್ತಾ. ಇಷ್ಟು ಪ್ರಾಕ್ಟೀಸ್ ಮಾಡಿ. ಏನಾದರೂ ಡೌಟ್ಸ್ ಬಂದರೆ ಯು ಕ್ಯಾನ್ ಜಸ್ಟ್ ಆಸ್ಕ್ ಮೀ. ಇಷ್ಟು ಆದಮೇಲೆ ನಿಮಗೆಲ್ಲ ಕ್ಲಾರಿಟಿ ಬಂದಿದೆ, ಏನೋ ಡೌಟ್ಸ್ ಇಲ್ಲ ಅಂದಮೇಲೆ ವಿಲ್ ಗೋ ಟು ನೆಕ್ಸ್ಟ್ ಅಪ್ಲಿಕೇಶನ್, ದಟ್ ಈಸ್ ಟು ಡಿರೈವ್ ಎನ್ ಈಕ್ವೇಷನ್. ಅಲ್ಲಿ ಸಮ್ ಮೋರ್ ಎಕ್ಸಾಂಪಲ್ಸ್ ನೋಡೋಣ. ಅಲ್ಲಿ ಏನೇ ಡೌಟ್ಸ್ ಇದ್ದರೂ ನೋ ಡೌನ್, ಆಸ್ಕ್ ಮೀ.
ಹೋಗ್ತಾ 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 ಈ ಥರ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ಯು ಹ್ಯಾವ್ ಟು ಡೂ ಮೋರ್ ಆ್ಯಂಡ್ ಮೋರ್ ಕ್ಯಾಲ್ಕುಲೇಷನ್ಸ್ ವರ್ಕ್. ಆ್ಯಂಡ್ ಒಂದು ವೀಡಿಯೋ ಮಾಡಿದ್ಮೇಲೆ ಯು ಕಂಪ್ಲೀಟ್ಲಿ ವಾಚ್ ದಟ್, ಪ್ರಾಕ್ಟೀಸ್, ಬಿ ರೆಡಿ ಫಾರ್ ದಿ ನೆಕ್ಸ್ಟ್ ವೀಡಿಯೋ. ಆವಾಗ ನಿಮಗೆ ಡೌಟ್ಸ್ ಕಮ್ಮಿ ಆಗುತ್ತೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕಮ್ ಹಿಯರ್, ಸಾಲ್ವ್ ಮಾಡೋಣ.